ಸುದೀರ್ಘವಾದಂತಹ ಬಂದವ ವ್ಯಾಘ್ರಪಾದ ಮುನಿ ನಾನು. ಮನುಷ್ಯ ಜನ್ಮ ಜನ್ಮಾಂತರದಲ್ಲಿ ಪುಣ್ಯ ಮಾಡಿ ಮನುಷ್ಯನಾಗಿ ಹುಟ್ಟುತ್ತಾನೆ. ಹುಟ್ಟುವುದು ಒಂದು ದಿನ, ಬದುಕುವುದು ಒಂದು ದಿನ, ಸಾಯುವುದು ಒಂದು ದಿನ. ಬದುಕಿದ್ದಷ್ಟು ದಿನ ಹೀಗೆ ಇರಬೇಕು, ಇಂಥದ್ದು ಗಳಿಸಬೇಕು ಎನ್ನುವ ಆಸಕ್ತಿ ಇರ್ತದೆ ಮನುಷ್ಯನಾದವನಿಗೆ. ಅದರಲ್ಲಿ ನಾನು ಕಂಡುಕೊಂಡಂತ ಮಾರ್ಗ ಹೀಗೆ. ಈ ಲೋಕ ಕಲ್ಯಾಣಕ್ಕಾಗಿಯೇ ದುಡಿಯಬೇಕು ಎನ್ನುವ ಉದ್ದೇಶಕ್ಕಾಗಿ ಜೀವನದ ಎಲ್ಲಾ ಆಸೆಗಳನ್ನೆಲ್ಲ ದೂರೀಕರಿಸಿ ಅಂತರ್ಮುಖಿಯಾಗಿ ತಪಸ್ಸನ್ನಾಚರಿಸುತ್ತಾ ಇದ್ದವ ನಾನು. ಇವತ್ತೊಮ್ಮೆ ಬಹಿರ್ಮುಖಗೊಂಡೆ. ಮತ್ತೆ ತಪಸ್ಸಿಗೆ ಕುಳಿತುಕೊಳ್ಳುವವೇ ನನ್ನ ಚಿತ್ತ ಹೇಳುತ್ತಾ ಉಂಟು, ಲೋಕವನ್ನ ಸುತ್ತಿ ಬರಬೇಕು ಎನ್ನುವುದಾಗಿ. ನನ್ನ ದೃಷ್ಟಿ ಯಾವ ಕಡೆ ಬೀರ್ತದೋ ಅತ್ತ ಸಾಗಿಬಿಡ್ತೇನೆ. ನನ್ನಷ್ಟಕ್ಕೆ ನಾನು ಈ ಕಾಡು ಮಾರ್ಗವಾಗಿ ಸಂಚರಿಸುತ್ತಾ ಇರುವ ಸಂದರ್ಭ, ಬೆರಗಲೆಯ ಮಧ್ಯದಲ್ಲಿ ಸರಸರನೆ ಸಂಚರಿಸುತ್ತಿರುವಂತಹ ಶಬ್ದ ನನ್ನ ಕಿವಿಗೆ ಕರ್ಕಶವಾಗಿ ಕೇಳುತ್ತಾ ಉಂಟು. ಹಾಗಾದ್ರೆ ಈ ಕಾಡಿನ ತನ್ಮಧ್ಯದಲ್ಲಿ ನನ್ನಂತ ಮುನಿ ಪುಂಗವನನ್ನ ಹೆದರಿಸುವವರು ಅಲ್ಲ ಎನಿಸುವ ಧೈರ್ಯ ಯಾರಿಗೆ ಬಂದಿತ್ತು? ಯಾರಿರಬಹುದು? ಯಾರು? ತಿಳಿದೆ. ಲೋಕದಲ್ಲಿ ಏನಾಗುತ್ತದೆ ಅಂತ ನಿಂತಲ್ಲಿಯೇ ತಿಳಿದುಕೊಳ್ಳುವ ಯೋಗ್ಯತೆ ಉಳ್ಳವ ಈ ವ್ಯಾಘ್ರಪಾದ ಮುನಿ. ಬೇರೆ ಯಾರಲ್ಲ, ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 5 ನಾಗಕನ್ಯೆಯರು. ಎಲ್ಲ ಮುಂಜುಪಾಲದ ನಾಗರ ಹಾವುಗಳೇ. ಏನು ನಾನೊಬ್ಬ ಬಡಮುನಿ ಅಂತ ಯೋಚಿಸಿದ್ರ? ನಾನೊಬ್ಬ ಜೋಗಿ ಜಂಗಮ ಅಂತ ತಿಳಿಸಿದ್ರ? ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಅಂತ ತಿಳಿದ್ರ? ನನ್ನ ವ್ಯಕ್ತಿತ್ವವನ್ನು ಅರ್ಥೈಸಿಕೊಳ್ಳುವುದಕ್ಕೆ ಅಸಾಧ್ಯರಾದಂತ ನೀವು ಈ ರೀತಿಯಾಗಿ ವರ್ತಿಸಿದ್ದೀರಿ ಅಂತಾದ್ರೆ
ಕೆಣಕಿದ ಪರಿಣಾಮವಾಗಿ ನಿಮ್ಮ ಕೆಡುಕನ್ನು ನೀವು ತಂದುಕೊಂಡಿದ್ದೀರಿ. ಮಲಗಿರುವ ಸಿಂಹನನ್ನು ತಪ್ಪಿಸಿದಾಗಾಯಿತು. ಕುಪಿತಗೊಂಡು ನಿಮಗೆ ಕೊಡುವ ಶಾಪ ಸಂಚರಿಸುವ ಚಲನಾಶಕ್ತಿಯನ್ನು ಕಳೆದುಕೊಂಡು ಕಾಣುವ ಬಿದಿರ ಮಳೆಯ ತನ್ಮಧ್ಯದಲ್ಲಿ ಐವರು ಒಟ್ಟಾಗಿ ಇನಿತು ಗುರುವಿನ ಮೇಲೆ ಭಕ್ತಿಯೇ ಎನ್ನುತ್ತ ಮರುಗಿ ಮುನಿಗಳು ನಿರಪರಾಧಿಗಳು ಎನಿತು ಕೇಳನು ಬಗೆದೆ ಎನಿತು ಕೇಳನು ಬಗೆದ ಅಲ್ಲವೋ ಮುನಿಯೇ ನಿಮ್ಮನ್ನು ಕಂಡು ಅಡಗುವೆ ಅನುಭವಿಸಬೇಕು. ಶಾಂತರಾಗಿ ಮನೆಗಳೇ, ಶಾಂತರಾಗಿ. ನಾವು ಅಪರಾಧಿಗಳಲ್ಲ, ನಿರಪರಾಧಿಗಳು ಮನೆಗಳೇ. ಹೀಗೆ ವರದಲ್ಲಿ ಬರುತ್ತಿರುವಂತಹ ಸಂದರ್ಭ ದೂರದಲ್ಲಿ ನಿಮ್ಮನ್ನು ಕಂಡೆವು. ನಮ್ಮಿಂದಾಗಿ ನಿಮ್ಮ ಪಥಭಂಗ ಆಗ್ತದೆ ಎನ್ನುವ ಉದ್ದೇಶಕ್ಕಾಗಿ ಬಿದಿರೆ ಮಳೆಯನ್ನ ಸೇರಿದ್ದೇವೆ ವಿನಃ ನಿಮ್ಮನ್ನ ಹೆದರಿಸಲಾಗಿದೆ ಅಲ್ಲ ಮನೆಗಳೇ. ಕುಪಿತಗೊಂಡು ಶಾಪವನ್ನು ಕೊಟ್ಟವು ನೀವು. ಅಂದು ಕೈಲಾಸಕ್ಕೆ ಹೋದಾಗ ನಂದಿಯಿಂದ ಶಾಪ, ಇಂದು ನಿಮ್ಮಿಂದ ಶಾಪ. ಬದುಕುವ ಆಸೆ ನಮಗಿಲ್ಲ. ಇನ್ನೊಂದು ಗೋಳಾಡಿ ಮಾತ್ರ ಶಾಪ ಕೊಟ್ಟು ನಮ್ಮ 5 ಮಂದಿನ ಧೈರ್ಯ ತರುಣಿಯರ ನುಡಿಗೇಳಿ ನಿಜವೆಂದರಿದು ತರುಣಿಯರ ನುಡಿಗೇಳಿ ನಿಜವೆಂದರಿದು ಮಕ್ಕಳೇ ಶಾಪ ಬುದ್ಧಿಯದು ಓ ಮಕ್ಕಳೇ, ಮರುಗದಿರಿ ಸ್ವಲ್ಪ ಅವಕಾಶದಿ ಬರುವ ನೃಪನಿಂದ ಮರುಗದಿರಿ ಸ್ವಲ್ಪ ಅವಕಾಶದಿ ಬರುವ ನೃಪನಿಂದ ಉರುವ ಶಾಪ ನಿವೃತ್ತಿ ಎಂಬುದು ಉರುವ ನಿವೃತ್ತಿ ಎಂಬುದು ಇರದು ಹಸುತ್ರಸೆ ಎನಿತು ದಿನವೆಂದರೆದು ತೆರಳಿದು ನತ್ತ ಮುನಿಪನೋ ಸೈರಿಸಿ ಮಕ್ಕಳೇ, ಸೈರಿಸಿ ಸೈರಿಸಿ. ಕಣ್ಣೀರು ಹಾಕಬೇಡಿ, ಗೋಳು ಅಂತ ಅಳಬೇಡಿ. ಹೇಳಿ, ಎದ್ದೇಳಿ ಎದ್ದೇಳಿ ಮಕ್ಕಳೇ, ಎದ್ದೇಳಿ. ನಾಗಲೋಕದ ಅಧಿಕಾರಿ ಶಂಖಚೂಡನ ಮಕ್ಕಳು ನಾಗಕನ್ಯೆಯರ ಇವರಲ್ಲವೇ ನೀವು? ಓ ಮಕ್ಕಳೇ, ಏನು ಪ್ರಮಾದ ನಡೆದು ಹೋಯಿತು ಇಲ್ಲಿ. ನಾನು ನನ್ನಷ್ಟಕ್ಕೆ ಈ ಕಾಡು ಮಾರ್ಗವಾಗಿ ಸಂಚರಿಸುತ್ತಾ ಇರುವ ಸಂದರ್ಭದಲ್ಲಿ ತೆರೆಗಲೆಯ ಮಧ್ಯದಲ್ಲಿ ನೀವು ಸರಸರನೆ ಸಂಚರಿಸುತ್ತಿರುವಂತಹ ಶಬ್ದ ನನಗೆ ಒಂದು ರೀತಿ ಕರ್ಕಶವಾಗಿ ಕೇಳಿತು. ನಾನೊಮ್ಮೆಲೆ ಕುಪಿತಗೊಂಡು ನನಗರಿವಿಲ್ಲದ ತೆರದಲ್ಲಿ ನನ್ನನ್ನು ಕಿಯಾಳಿಸುತ್ತೀರಿ, ನನ್ನಂತ ಮುನಿಪುಂಗನನ್ನು ಕಡೆಗಣಿಸುತ್ತೀರಿ ಎನ್ನುವುದಾಗಿ ತಿಳಿದು ನಿಮಗೆ ನಾನು ಶಾಪವನ್ನ ಕೊಟ್ಟು ಬಿಟ್ಟೆ. ನೀವು ತಪ್ಪು ಮಾಡಿದವರಲ್ಲ, ನೀವು ನಿರಪರಾಧಿಗಳು. ನನ್ನ ಬರವಣವನ್ನ ನೋಡಿ ನಮ್ಮಂತವರಿಗೆ ಪಥಭಂಗಕ್ಕೆ ಭಂಗ ಬರಬಾರದು ಎನ್ನುವ ಉದ್ದೇಶಕ್ಕಾಗಿ ನೀವು ಸರಿದುವುದು ನಿಮ್ಮ ನೆಲೆಯನ್ನ ಕಾಣುವುದಕ್ಕೆ ಮುಂದಾದವರು. ಈಗ ನಿಮಗೆ ಶಾಪ ಕೊಟ್ಟೇನಲ್ಲ ಮಕ್ಕಳೇ. ಒಬ್ಬ ಅಪರಾಧಿಯಾದವನಿಗೆ ಶಿಕ್ಷೆ ಕೊಡದಿರುವುದು ಎಷ್ಟು ಅಪರಾಧವೋ, ನಿರಪರಾಧಿಯಾದವನಿಗೆ ಶಿಕ್ಷೆ ಕೊಡುವುದು ಅಷ್ಟೇ ಅಪರಾಧವಾಗಿರ್ತದೆ. ನಿರಪರಾಧಿಗಳಾದಂತ ನಿಮಗೆ ನಾನು ಶಾಪ ಕೊಡಬಹುದೇ? ಸರಿಯೇ? ಯಾಕೆ ಹೀಗಾಯ್ತು, ಯಾಕೆ ಹೀಗಾಯ್ತು ಅಂತ ನನ್ನಷ್ಟಕ್ಕೆ ನಾನು ತರ್ಕಿಸುತ್ತಾ ಇದ್ದಾಗ ಕಾಣುವ ಈ ಪ್ರಪಂಚದಲ್ಲಿ ಕಾಣದಿರುವ ದೈವದ ಕೈವಾಡವನ್ನು ನಡೆಯುತ್ತದೆ ಮಕ್ಕಳೇ. ಅದಕ್ಕೆ ವಿಧಿ ಅಂತ ಹೇಳುವುದು. ನಿಮ್ಮ ಹಣೆಯ ಮೇಲೆ ನಿಮ್ಮನ್ನ ಸೃಷ್ಟಿಸುವಾಗ ಆ ಬ್ರಹ್ಮ ನನ್ನಿಂದಲೇ ಶಾಪವನ್ನ ಪಡೆಯಬೇಕು ಎನ್ನುವುದಾಗಿ ಬರೆದಿರಿಸಿದ್ದೇ ಇದ್ರೆ ತಪ್ಪಿಸುವುದಕ್ಕೆ ಯಾರಿಂದಲೂ ಅಸಾಧ್ಯ.
ಎಲ್ಲ ವಿಧಿಯ ಆಟ ಮಕ್ಕಳೇ. ನಾವು ನೀವು ಏನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಅವನಾಟದಂತೆ ನಾವೆಲ್ಲವರು ಕುಣಿಯಬೇಕು. ಈಗ ಹಾಗಂತ ನಾನು ಶಾಪ ಕೊಟ್ಟಿದ್ದೇನೆ ಎನ್ನುವುದಾಗಿ ನಿರಪರಾಧಿಗಳಾದಂತ ನಿಮಗೆ ಶಾಪ ಕೊಟ್ಟಿದ್ದೇನೆ ಅಂತ ಪಶ್ಚಾತ್ತಾಪ ಪಟ್ಟರೆ ಪ್ರಾಯಶ್ಚಿತ್ತ ಆಗುವುದಕ್ಕೆ ಸಾಧ್ಯ ಉಂಟಾ? ಶಶಿಯು ವಿಷಯಾದರೂ ಋಷಿಶಾಪ ಪುಷಿಯಾಗದು ಎನ್ನುವ ಮಾತು ನಿಮಗೆ ಗೊತ್ತು ತಾನೆ. ನಾನು ಕೊಟ್ಟ ಶಾಪವನ್ನ ನೀವು ಅನುಭವಿಸಲೇಬೇಕು ಮಕ್ಕಳೇ. ಅದಕ್ಕೆ ಪರಿಹಾರದ ಮಾರ್ಗ ಪ್ರಾಯಶ್ಚಿತ ಯೋಚಿಸಬೇಕಾದದಿಲ್ಲ ಮಕ್ಕಳೇ. ಶಾಪ ಕೊಡುವ ವ್ಯಕ್ತಿಗೆ ವಿಮೋಚನೆ ಮಾರ್ಗ ತೋರಿಸುವುದಕ್ಕೂ ಗೊತ್ತಿರಬೇಕು. ಹೇಳಿದ್ರಲ್ಲ ನೀವು ಕೈಲಾಸದಲ್ಲಿ ನಂದಿಯಿಂದ ನಾವು ಶಾಪವನ್ನ ಪಡೆದಿದ್ದೇವೆ ಎನ್ನುವುದಾಗಿ. ಅವ ಕೊಟ್ಟ ಶಾಪ ಪ್ರಥಮವಾದರೂ ಅದು ದೀರ್ಘ ಕಾಲದಲ್ಲಿಯೇ ಪರಿಹಾರ ಆಗುತ್ತದೆ ಮಕ್ಕಳೇ. ನಾನು ಕೊಟ್ಟ ಶಾಪ ಆಮೇಲಾದರೂ ಶೀಘ್ರದಲ್ಲಿಯೇ ಪರಿಹಾರದ ಮಾರ್ಗವೊಂದನ್ನು ನಿಮಗೆ ತೋರಿಸುತ್ತೇನೆ. ಕೊಟ್ಟ ಶಾಪದಂತೆ ಸಂಚರಿಸುವ ಚಲನಾಶಕ್ತಿಯನ್ನು ಕಳೆದುಕೊಂಡು ಬಿದ್ದಿರ ಮಳೆಗೆ ತನ್ಮಧ್ಯದಲ್ಲಿ ಇನ್ನು 5 ಬಿದ್ದಿರುವಾಗ ಮುಂದೊಂದು ದಿನ ಒಬ್ಬ ಸತ್ಯಸಂಧನನ್ನು ಧರ್ಮನಿಷ್ಠನೂ ಆದಂತಹ ಒಬ್ಬ ಅಧಿಕಾರಿ ರಾಜ್ಯ ಬಕ್ಕಸ ಭಂಡಾರ ಇತ್ಯಾದಿಗಳನ್ನೆಲ್ಲ ಕಳೆದುಕೊಂಡು ನಿರ್ಗತಿಕನಾಗಿ ಈ ಮಾರ್ಗವಾಗಿ ಬರುತ್ತಾನೆ. ಬರುವ ನೃಪವರನಿಂದ ನಿಮ್ಮ ಶಾಪ ವಿಮೋಚನೆ ಆಗುತ್ತದೆ ಮಕ್ಕಳೇ. ಹೇಳಿ, ನೃಪವರ ಬರುವ ಸಮಯ ಎಷ್ಟಾದೀತು? ಹೇಳಲಿಕ್ಕಾಗುವುದಿಲ್ಲ. ಕಾಲವನ್ನ ನೀವು ಕಾಯಬೇಕು ಮಕ್ಕಳೇ. ಎಷ್ಟೋ ಕಾಲ ಗತಿಸಬಹುದು. ಅಲ್ಲಿವರೆಗೆ ಹಸುತ್ರಸಿಯಿಂದ ಬಳಲುವ ನಮ್ಮ ಗತಿಯೇನು ಮುನಿಯೇ? ನಾಗಗಳಾದಂತ ನೀವು ಗಾಳಿ ಸೇವನೆಯಿಂದ ಬದುಕಿಕೊಂಡಿರುವವರಲ್ಲ ಮಕ್ಕಳೇ. ನಮ್ಮ ಲೋಕದಲ್ಲಿ ಈಗ ಕರ್ಮಭೂಮಿಯಲ್ಲಿದ್ದೇವೆ. ಅದಕ್ಕನುಸಾರವಾಗಿ ಶಾಪಗ್ರಸ್ತರಾಗಿ ಇದ್ದೇವೆ ನಾವು. ಹಸುತ್ರಸೆ ಬಾಧೆ ಯೋಚಿಸಬೇಕಾದದಿಲ್ಲ ಮಕ್ಕಳೇ. ಎಲ್ಲವರು ಈ ನಾಡಿನಲ್ಲಿ ಹೊಟ್ಟೆಗಾಗಿಯೇ ಚಿಂತಿಸುವುದು, ಹೊಟ್ಟೆಗಾಗಿಯೇ ದುಡಿಯುವುದು. ನಿಮಗೆ ಹಸುತ್ರಸೆ ಬಾಧೆ ಆಗದ ಹಾಗೆ ನಾನು ಅನೇಕ ಕಾಲದಿಂದ ತಪಸ್ಸು ಮಾಡಿಕೊಂಡು ಬಂದವ ವ್ಯಾಘ್ರಪಾದ ಮುನಿ. ನಾನು ಗಳಿಸಿದ ಪುಣ್ಯದಲ್ಲಿ ನಿಮಗೆ ಅರ್ಧ ಭಾಗ ಧಾರೆ ಎರೆಯುತ್ತಾ ಇದ್ದೇನೆ. ಹಸುತ್ರಸೆ ಬಾಧೆ ಆಗದ ಹಾಗೆ, ಅನ್ಯ ಪ್ರಾಣಿಗಳಿಂದ ನಿಮಗೆ ತೊಂದರೆ ಆಗದ ಹಾಗೆ ನನ್ನ ಅನುಗ್ರಹ ನಿಮ್ಮ ಮೇಲೆ ಉಂಟು ಮಕ್ಕಳೇ. ಯಾಕೆ ಹೀಗಾಗಿ ಹೋಯಿತು? ಎಲ್ಲವನ್ನ ತ್ಯಜಿಸಿ ತಪಸ್ಸನ್ನಾಚರಿಸಿ ಪುಣ್ಯ ಸಂಪಾದನೆ ಮಾಡಿ ಸಿದ್ಧಿಯನ್ನ ಗಳಿಸಿ ಒಂದು ಗುರಿಯನ್ನ ಮುಟ್ಟುವುದಕ್ಕೆ ಹೊರಟ ಮುನಿ ನಾನು. ತನ್ಮಧ್ಯದಲ್ಲಿ ತಪಸ್ಸಿನಿಂದ ಎದ್ದೇ ಹೀಗೊಂದು ಘಟನೆ ನಡೆದು ಹೋಯಿತು. ಎಲ್ಲವನ್ನು ನಾನು ಕಳೆದುಕೊಂಡು ಬಿಟ್ಟೆ. ಇದುವರೆಗೆ ಗಳಿಸಿದ ಪುಣ್ಯವೆಲ್ಲ ವ್ಯರ್ಥವಾಗಿ ಹೋಯಿತು, ನಷ್ಟವಾಗಿ ಹೋಯಿತು. ನಷ್ಟವಾಯಿತು ಅಂತ ಚಿಂತೆ ಮಾಡುವ ವ್ಯಕ್ತಿ ಯಾರು ಹೇಳಿ? ಜೀವನದಲ್ಲಿ ಮುಂದೆ ಗಳಿಸುವುದಕ್ಕೆ ಆಗದೇ ಇದ್ದವ. ನಾವು ಹಾಗಲ್ಲ ಸ್ವಾಮಿ. ಕಳೆದುಕೊಂಡುದ್ರ ಬಗ್ಗೆ ಯೋಚನೆಯೇ ಮಾಡುವುದಿಲ್ಲ, ಮತ್ತೆ ಗಳಿಸುತ್ತೇನೆ ಎನ್ನುವ ಧೈರ್ಯ ನಮಗುಂಟು. ಆದ್ದರಿಂದ ತಪಸ್ಸನ್ನೇ ಮುಂದುವರಿಸುತ್ತೇನೆ ಪುಣ್ಯ ಸಂಪಾದನೆಗಾಗಿ. ರಾಜರತ್ನಕ್ಕಿನ ಸಂಭ್ರಮದ ಒಟ್ಟಾದಾಗ ನೋಡಿದ ಸ್ವಾಮಿ, ನನ್ನ ಪ್ರವೇಶ ಆದ ತಕ್ಷಣವೇ ಎಲ್ಲವರು ಎದ್ದು ನಿಂತು ಜಯಘೋಷವನ್ನು ಹೇಳ್ತಾ ಇದ್ದಾರೆ. ಒಂದು ನೇಲಿ ಮಂತ್ರಘೋಷ, ಮತ್ತೊಂದು ನೇಲಿ ಜಯಘೋಷ. ಇದನ್ನ ಕೇಳುವಾಗ ಮನಸ್ಸಿಗೆ ಬಹಳ ಸಂತೋಷ. ಇಷ್ಟೆಲ್ಲ ಉಂಟು, ಮಾನಸಿಕವಾಗಿ ನೆಮ್ಮದಿ ಇಲ್ಲ. ಅದಕ್ಕೆ ಕಾರಣ ಉಂಟು, ಸ್ವಲ್ಪ ಯೋಚನೆ ಮಾಡ್ತೇನೆ.
ಪಾದವೆಂದಿಸ್ಕೊಳ್ತಾ ಇದ್ದೇನೆ. ಶುಭಮಸ್ತು ಅಂತೇಳಿ ಒಮ್ಮೆ ನಮ್ಮ ಕರೆ ಆಯ್ತಲ್ಲ, ಮಂತ್ರಿಗಳ ಸಭೆಗೆ ಬನ್ನಿ ಎಂಬುದಾಗಿ ನಿಮಗೆ ಕರೆಯನ್ನು ಆಲಿಸಿ ಓಡಾಡಿ ಬಂದು ನಿಂತಿದ್ದೇವೆ. ಬಂದವ ನಿಮ್ಮ ಮುಖವನ್ನು ನೋಡ್ತಾ ಇದ್ದೇನೆ. ಮುಖದಲ್ಲಿ ಇಂದಿಲ್ಲದಂತ ಆಕ್ರೋಶ ಸಿಟ್ಟು, ಅದಕ್ಕೆಲ್ಲ ಕಾರಣವೇನು? ನಮ್ಮಿಂದ ನನಗೆ 10 ವರ್ಷದ ಹಿಂದೆ ನಮ್ಮ ಪತಿಯ ಅವಸರವಾಗಿ ಕರೆಯುವುದಕ್ಕೆ ಉದ್ದೇಶ ಉಂಟು. 10 ವರ್ಷದ ಹಿಂದೆ ತಲೆದಕ್ಕೆ ಹೋದವನಾರು ಎಲ್ಲ ನಾಡೆಲ್ಲ ಗೆದ್ದು ಕೊನೆಯದ್ದಾಗಿ ಹೋದದ್ದು ಆವಂತಿಗೆ. ಆವಂತಿ ಅಧಿಕಾರಿ ಆತ ದೇವರ ಮನೆಯಲ್ಲಿ ಯುದ್ಧ ಮಾಡುವಾಗ ಅಂದು ಆದದನ್ನೆಲ್ಲ ಪಾಲಿಗೆ ಸೋಲು. ಏನು ಮಾಡುವ ಹೇಳಿ, ಅಂದಿನಿಂದ ಇಂದಿನವರೆಗೆ ಅವನ ಸಾಮಂತರಾಗಿ ಬದುಕುತ್ತಾ ಇದ್ದೇವೆ. ಇವತ್ತು ಯೋಚನೆ ಮಾಡಿದ್ದೇನೆ, ಸಾಮಂತರಾಗಿರುವಂತಹ ನಾವು ಧೀಮಂತರಾಗಬೇಕು ಎನ್ನುವ ಹಾಗೆ. ಏನು ಮಾಡುವ, 10 ವರ್ಷದಿಂದ ಅವನಿಗೆ ಕಪ್ಪ ಕಾಣಿಕೆ ಕೊಟ್ಟು 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 ಸಾಕಾಗಿ ಹೋಗಿದೆ. ನಮ್ಮ ಭಂಡಾರ ಎಲ್ಲ ಬರಿದಾಗಿ ಹೋಯ್ತು, ಅವರ ಭಂಡಾರ ತುಂಬುತ್ತಾ ಉಂಟು. ಹಾಗಾಗಿ ಇವತ್ತು ಯೋಚನೆ ಮಾಡಿದ್ದೇನೆ, ದೇವರ ತಲೆಯಲ್ಲಿ ನಮ್ಮ ತಲೆ ತಾತ ರಾಜ್ಯದೊಂದಿಗೆ ಅವನದಾದ ತಾವತ್ತಿಯನ್ನು ಪಡೆದುಕೊಳ್ಳಬೇಕೆನ್ನುವ ಹಾಗೆ ಅಲ್ಲಿಗೆ ಬರುವುದಕ್ಕೆ ನಿಮ್ಮಿಬ್ಬರ ಬೇಕಾಯ. ಗೆದ್ದವ ಸೋತಾನು. ಹಿಂದೆ ನಾವು ಸೋತಿರ್ಬೋದು, ಮುಂದೆ ಗೆಲ್ತೇವೆ ಅಂತ ಆತ್ಮವಿಶ್ವಾಸ ಕೊಟ್ಟು ಇವತ್ತಿಗೇನಂತ ನೋಡುವ. ಅಪ್ಪಣೆ ಕೊಟ್ಟಿದ್ದೆ ಆದ್ರೆ ಆ ಒಂದು ಮಾಡ್ತಾರೆ. ನೀನು ಬರ್ತೀನಿ ಅಂತ ಆಯ್ತು. ನೋಡಿ ಅಪ್ಪಣ್ಣನ ಕೊಟ್ಟಿದ್ದು ಹೋದಂತಾದ್ರೆ ಹೋಗ್ತೇವೆ. ಇಬ್ರು ಬರ್ತೀರಿ ಅಂತ ಆಯ್ತು. ಇಬ್ಬರೇ ಹೋಗುದಲ್ಲ, ಒಕ್ಕಟ್ಟಿನಲ್ಲಿ ಬಲ ಬಿಟ್ಟು ಸೇನಾ ಸಮೂಹದೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೇನೆ. ಹೋಗುವ ಪರಿ ಅವೃತ್ತಿ ಸೇನಾ
ಅವ್ರು ನಿಲ್ಸಿ ರಥ ನಿಲ್ಲಿಸಿ ಅಂತ ಹೇಳಿ. ರಥ ನಿಲ್ಲಿ ಹಾ ಹಾ ಏನಾಯ್ತಾ? ನಿಲ್ಲಿಸಿ ಅಂತ ಹೇಳಿದ್ದೆ. ಯಾರಿಗೆ ಹೇಳಿದ್ದು? ನಿನಗೆ ಹೇಳಿದ್ದೆ. ನಮಗ ಹಾ ನಿಂತಿದ್ದೇವೆ. ನಿಂತಿದ್ದ ಹಾ ಮತ್ತೆ ಕುಳಿತುಕೊಂಡಿದ್ದ. ಅಲ್ಲ ನೀನ್ ಕೂತೋರುದಿಲ್ಲ ಕಣ್ಣು. ಏನ ರಥ ನಿಲ್ಲಿಸಿ ಅಂತ ಹೇಳಿದ್ದು. ಏನ? ಒಂದೇ ಸಮನೆ ಮುಂದುವರಿತಾ ಇದ್ದೀರು. ಏನ್ ಹೇಳುವವರು ಕೇಳುವವರು ಯಾರಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲಿ ಯಾರಿದ್ದಾರಂತ ಬೇಕಲ್ವಾ? ಇದನ್ನಲ್ಲ ನಾನು ಅಧಿಕಾರಿ. ನಿನ್ನ ಅಧಿಕಾರಿ ಅಂತ ಇದ್ದಿಲ್ಲ. ಅಧಿಕಾರಿ ಹೇಗಿರ್ಬೇಕು ಗೊತ್ತಾ? ಹೇಗಿರ್ಬೇಕು ಗತ್ತೆ ಹತ್ರ ಉಂಗ್ರ ಹತ್ತನೇ ಕಿರೀಟ ಯಾವ್ದು ಕಾಣ್ತಾ ಇಲ್ಲ. ಮೊನ್ನೆ ಹಬ್ಬದಲ್ಲಿ ಖರ್ಚಿ ಅಂತ ಇಲ್ಲ ಅಂತ ಮಾರ್ಕ ತಿಂದೆ ಹೇಗೆ? ಹೌದೇ? ಮಾರ್ಕೆಟ್ ತಿನ್ನುವುದಾ? ನಂಬಲಿಕ್ಕೆ ಆಗುದಿಲ್ಲ. ಬೈಕ್ ನಾನು ಅದು ಅಲ್ವೇ ಅಲ್ಲ. ಮತ್ತೆ ಇಲ್ಲಿಗೂ ಅಧಿಕಾರಿ ಅಂತ ಹೇಳಿದ್ರೆ ಎಲ್ಲಿಗೂ? 6 ಅಡಿ 3 ಅಡಿಗೆ. ಓ ಬಾಗಿಲು ಕಾಯುವವ. ಬಾಗಿಲು ಕಾಯುವವ. ದ್ವಾರಪಾಲಕ. ದ್ವಾರಪಾಲಕ. ಏನ ನೋಡಿದ್ರ ಆ ಕಡೆಯಲ್ಲಿ ಏನೋ ಒಂದು ಬಂದು ಹಾಕಿದಪ್ಪ. ಏನಲ್ಲ ಓದ್ ನೋಡ. ನೀವದ ನೀವಾದ ನೀವದ ನೀವಾದ ಇನ್ನೋದ ಎಲ್ಲಿ ಕರ್ಕೊಂಡು ಬಂದಿದ್ಯಾ? ನೀನ್ ಕರ್ಕೊಂಡು ಬಂದಿದ್ಯಾ? ಎಲ್ಲಿ ತೋರುದೇ ಇಲ್ಲ. ಅವಳು ನಿನ್ನ ಅಜ್ಜಿ ಓಲಿದ್ದಾಳೆ. ಜಿಯ ಎಲ್ಲ ಬೇಡ. ನೀನ್ ಓದ ಅಂತ ಹೇಳಿದ್ದು. ನಾವು ಓದುದ? ನಾವು ಓದಲೆಲ್ಲ ಓದುದಿಲ್ವಾ? ಓದ್ಲಿಕ್ಕೆ ಬರುವುದಿಲ್ಲ ಬಹುಶಃ. ಓದ್ಲಿಕ್ಕೆ ಬರುವಷ್ಟು ಕಲ್ತಿದ್ದೇನೆ. ಆದ್ರೂ ಅಲ್ಲಿದ್ದವರಲ್ಲಿ ಓದಿಸ್ತೇನೆ. ಓ ಇದ್ದವರಲ್ಲೇ ಓದಿಸ್ತೇನೆ. ಓದಿಸಿಕೊಳ್ಳುವುದು. ಹಾಗಾಗಿ ನೀನೇ ಹೇಳು. ನಾನೇ ಹೇಳ್ಬೇಕು. ಈ ಕೇಳು ಸರಿಯಾಗಿ ಕೇಳು. ಈ ಸರಿಯಾಗಿ ಹೇಳು. ಅಪ್ಪಣೆ ವಿನಃ ಪ್ರಸವಿಸಬಾರದು. ನಿಮ್ಮೂರಲ್ಲ ಹಾಗೆಯಾ? ಎಂತದ್ದ ಹೆಂಗ್ಸ್ ನಡಿಬೇಕಾದ್ರೆ ಇನ್ನೊಬ್ರು ಅಪ್ಪಣೆ ಬೇಕಾರ? ಮುಸುಳುಗಳು ಬಾರಿಸ್ತಾರೆ ನೋಡಿ. ಯಾಕೆ? ಹೆಂಚಿನ ವಿಷಯ ಯಾಕ ನಿನ್ಗೆ? ನೀನ್ ಹೆಂಗ್ಸ್ ಉದ್ಯೋಗ ಸಿಟ್ಟು ಬರುದು ಯಾಕೆ? ಅವ್ರ ವಿಷಯ ಹೇಳ್ಕೊಡು ಅಂತ ಹೇಳು. ಆಗ ನೀನೇ ಹೇಳಿದ್ದಲ್ವಾ ಎಂತ ಅಂತ ಹೊಡಿಬಾರ್ದು ಅಂತ ಇನ್ನೊಬ್ರು ಅಪ್ಪಣೆ ಹೇಳಿದೆ. ಅಲ್ವಾ? ಸರಿಯಾಗಿ ನೋಡ. ಅಪ್ಪಣೆ ಇದ್ರೆ ಪ್ರವೇಶವಿಲ್ಲ. ಪ್ರವೇಶ ಇಲ್ಲ ಎನ್ನುವುದಾಗಿ ಇರಿಸಿದ್ದೇವೆ. ಹೌದಪ್ಪ. ಅದನ್ನು ನೋಡಿಯೋ ಬೆಳೆದುತ್ತಾ ಇದ್ದೀರಲ್ಲ. ಏನ ಏನ ಏನು ಅದಕ್ಕೆ ಹೆಚ್ಚಾಯ್ತಲ್ವೇನ? ಇನ್ನಷ್ಟಲ್ಲ ನನ್ಕಿಂತಲೂ ಹೆಚ್ಚಳ. ಅಲ್ಲ, ನಿನ್ಕಿಂತ ಗೊತ್ತಾಯ್ತು ಕಮ್ಮಿ. ನನಗೆ. ನೀನು ಒಳ ನುಗ್ಗುವಾಗಲೇ ಗೊತ್ತಾಯ್ತು ನನ್ಕಿಂತ ಹೆಚ್ಚು ಅಂತ. ಎಂತದ್ದ ಏನ್ ಹೇಳು? ಏನ ಒಳಗೆ ಹೋಗ್ಬೇಕು. ಒಳಗೆ ಹೋಗುದಾ? ನೀವಷ್ಟೇ ಏನ? ನಾವಷ್ಟೇ ಅಲ್ಲ, ನಮ್ಮನ್ನ ಹೇಳಲಿಕ್ಕೆ ಕೇಳಲಿಕ್ಕೆ ನಮ್ಮ ಒಡೆಯ ಬಂದಿದ್ದಾರೆ. ಒಡೆಯ ಎಲ್ಲಿದ್ದಾರೆ? ಹಿಂದಿದ್ದಾರೆ. ಹಿಂದೆ ಒಡೆಯರ್ ಕತೆ ಎಲ್ಲ ಅಷ್ಟೇ ಆಯ್ತಾ? ಏನಾಯ್ತು? ಒಡೆಯರಲ್ಲ ಹಿಂದಿದ್ರು ಒಕ್ಕಲೆಲ್ಲ ಮುಂದೆ ಬಂದು ಆಯ್ತು. ಒಡೆಯರು ಒಕ್ಕಲಿಗೆ ಕೊಟ್ಟು 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 ಒಡೆಯರು ವಿಳಾಸವೇ ಇಲ್ಲ. ಒಡೆಯರ್ದೇನಿದ್ರು ಇಷ್ಟೇ. ಆಹಾ ಹೋ ಆಹಾ ಇಷ್ಟೇ ಆಯ್ತು. ಒಡೆಯರ್ದು ಎಂತದ್ದು ಇಲ್ಲ ಈಗ. ನೀ ಹೇಳಿದ ಒಡೆಯ ಅಲ್ಲ, ಮತ್ತೆ ದಾತಾರ ನೇತಾರ. ಆತ ಹೋದ್ಮೇಲೆ ನೇತಾಡುವುದು ಮತ್ತೆಂತದ್ದು? ಈಗ ಮಾತಾಡುದು ಕಾಲು ಕೈಗೆ ನೇತಾಕ್ತೇನೆ ಈಗ. ಯಾರನ್ನ? ಇನ್ನೊನ್ನೆ ಒಡೆಯರು ಒಡೆಯ ಅಧಿಕಾರಿಗಳು, ಅಧಿಕಾರಿಗಳು, ಅನ್ನದಾತರು, ಅನ್ನದಾತರು, ಪ್ರಭುಗಳು, ಪ್ರಭುಗಳು, ಸ್ವಾಮಿಗಳು, ಸ್ವಾಮಿಗಳು ಇದ್ದಾರೆ. ಎಲ್ಲಿದ್ದಾರೆ? ಹಿಂದಿದ್ದಾರೆ. ಹಿಂದಿದ್ದಾರೆ. ತಿರುಗಿ ನೋಡಿದ್ರೆ ನಿಂಗೆ ಸಿಗ್ತಾರೆ. ಸಿಗ್ತಾರ? ಸಿಗ್ತಾರ? ಸಿಕ್ಕಿದ್ ನೀನೇ ಪುಣ್ಯ. ನಿನಗೆ ತಲೆ ಸರಿ ಇಲ್ವಾ? ತಲೆ ಸರಿ ಉಂಟು. ಆಗಲ್ಲ. ತಿರುಗಿ ನೋಡು ಅಂತ ಹೇಳಿದ್ದಾರೆ. ತಿರುಗಿ ಪೂರ್ಣ ಬೇಡ, ಅರ್ಧ ಸಾಕು. ಅರ್ಧ ನಿನಗ? ಅರ್ಧ ಅಲ್ಲ, ಆಮೇಲೆ ನಿನಗೆ. ಗೊತ್ತಾಯ್ತು ನನಗೆ. ಎರಡು ನಿನಗೆ. ನಿನಗೆ ಅರ್ಧವೇ ಸಾಕು. ಒಂದು ಬಾರಿ ಬೇಡ. ತಿರುಗಿ ನೋಡಿದ್ರೆ ಸಿಗ್ತಾರೆ. ಸಿಗ್ತಾರೆ. ನೋಡು ನೋಡು. ಏ ಪುಣ್ಯಾತ್ಮ. ಏನಾಯ್ತಾ? ಏ ಪುಣ್ಯಾತ್ಮ. ಈಗ ಎಲ್ಲ ಮುಕ್ತಾಯ ಆಯ್ತಲ್ಲ. ಯಾವುದು ಅಪ್ಪ ಯಾಕೆ? ತೊಟ್ಟಿದ ಹಿಡ್ಕೊಂಡು ಎಲ್ಲಿ ಒಂದೇ ಹಿಡ್ಕೊಂಡು ಬಂದ್ರ? ಮತ್ತೊಂದು ನೀನಿದ್ಯಲ್ಲ, ನಾನು ಕೊಟ್ಕೊಂಡಿದ್ದ. ಅದು ಹಾಗಲ್ವಾ? ನೀನು ನೋಡಿದವ್ರು ತೊಟ್ಟಿದ್ರೆ ನೋಡಿ ಆಗ್ತದ. ಮತ್ತಂತದ್ದು ಎಷ್ಟು ದೊಡ್ಡ ಕೊಟ್ಕೊಂಡು? ತೊಟ್ಟಿ ಅಲ್ಲ ಪುಣ್ಯಾತ್ಮ, ಮುಂಡಾಸು. ಮುಂಡಾಸು. ಮುಂಡಗಾಸು. ಮುಂಡಾಸು ನೀನು. ಮುಂಡಾಸು. ಮುಂಡಾಸು. ಇದೆ. ಇದು ಏ ಪುಣ್ಯಾತ್ಮ. ಮತ್ತೇನಾಯ್ತಾ? ಅಯ್ಯೋ ಪುಣ್ಯಾತ್ಮ. ಇವರು ಒಡೆಯ ಒಡೆಯರ ಅವ್ರ ಜೀವ ಬಿಟ್ಟು ಎಷ್ಟು ಕಮ್ಮಿ ಆಯ್ತಾ? ಬರುವಾಗ ಒಟ್ಟಿಗೆ ಬಂದಿದ್ದೇವೆ ಪುಣ್ಯಾತ್ಮ. ಒಟ್ಟಿಗೆ ಬಂದಿದ್ದೀರಿ. ಬರುವಾಗ ಜೀವ ಇದ್ದಿತ್ತು. ಬರುವಾಗ ಎಲ್ಲಿಯೋ ಮರದ ಗೆಲ್ಲು ಹೊಡೆಯಿತು. ಅವ್ರು ಪಟ್ಲಕಾಯಿ ಕೊಯ್ದು ಆಯ್ತು. ಎಲ್ಲ ಹೊಡೆದ್ ನಿನ್ಗೆ, ಅವರಿಗಲ್ಲ. ನನಗಲ್ಲ, ನಿಮ್ಮ ಒಡೆನಿಗೆ ಹೊಡೆ. ನಿನಗೆ ಮಾತಾಡ್ಲಿಕ್ಕೆ ಬರುದಿಲ್ಲ. ಯಾಕೆ? ಅವ್ರು ಮಾತಾಡ್ಬೇಕಾ? ತೊಟ್ಟಿ ಮುಟ್ಟಿ ಮಾತಾಡ್ಸು. ಮಾತಾಡ್ತಾರೆ. ಸ್ವಾಮಿಯರು, ಒಡೆಯರು, ಅನ್ನದಾತರು, ಪ್ರಭುಗಳು, ಅನ್ನದಾತರು ಕರೆದು ಮಾತಾಡ್ತಾರೆ. ಮಾತಾಡ್ತಾರೆ. ಸ್ವಾಮಿಯೇ ಶರಣಂ. ಅನ್ನದಾತ ಪ್ರಭುವೇ ಸ್ವಾಮಿಯೇ. ಸ್ವಾಮಿಯೇ ಶರಣಮ್ಮಯ್ಯಪ್ಪ. ಓ
ತೊಟ್ಟಿ ಮುಟ್ಟಿ ತೊಟ್ಟಿ ಮುಟ್ಟಿ ಮಾತಾಡ್ರೆ ಮಾತಾಡ್ತಾರೆ ಭಾರಿ ಅಯ್ಯವ್ವ. ಏ ಬಂತಲ್ಲ ಎಂತ ಅಂದ್ರೆ ದೂರ ಹೋಗು ಪಾಪಿ ಮಗನ. ಸುಮ್ಮನೆ ಕುಳಿತುಕೊಂಡಿದ್ರೆ ಭಾರಿ ಮಾತಾಡ್ತೀಯಲ್ವ ನೀನು. ನಾನು ಅಷ್ಟು ಮಾತಾಡಿದ್ರೆ ಒಂದು ಮಾತಾಡೋದಿಲ್ಲಲ್ಲ. ನೀನ್ ಯಾರಿಗೆ ಹೇಳಿದ್ದು ತಟ್ಟಿರಾಯ ಅಂತ? ಇದು ಕಟ್ಟೇರೆ ಅಲ್ಲ ಮಾತಾಡ್ತೀನಿ. ತಟ್ಟಿರಾಯ ನೀನು. ಹೌದಾ? ಏಯ್! ನಾನು ಕಟ್ಕೊಂಡಿದ್ದೆ. ನಿನ್ನಲ್ಲಿ ಮಾತನಾಡ್ಲಿಲ್ಲ ಎಂಬ ಕಾರಣಕ್ಕಾಗಿ ಹಾಗೆ ಹೇಳ್ತಾ ಇದೀಯ. ಯಾರು ಯಾರೊಂದಿಗೆ ಮಾತಾಡುದು ಅಂತಿಲ್ವೇನೋ? ಯಾರೊಂದಿಗೆ? ಯಾವತ್ತೇ ಆಗ್ಲಿ, ಸರಸಕ್ಕಾಗ್ಲಿ ಸಮರಕ್ಕಾಗ್ಲಿ ಸಾಪಂತಿ ಬಾಜರಕ್ಕೆ ಆಗ್ಲಿ ಸರಿ ಸಮಾನತೆ ಎನ್ನುವುದು ಬೇಕು. ಹಾಗಾಗಿ ಅದಕ್ಕಾಗಿ ನಿನ್ನೊಂದಿಗೆ ನಾನು ಮಾತಾಡುವುದಲ್ಲ. ಏಯ್! ನನ್ನಲ್ಲಿ ಮಾತಾಡೋರು ನನ್ನ ಯೋಗ್ಯತೆ ಅಂತದ್ದು ನಿನ್ನ ಹಣೆ ಬರೆ ಅಂತದ್ದು. ಹಣೆ ಬರ್ಕಂತ ಆಯ್ತಾ? ಮತ್ತೆಂತದ್ದು? ಹಣೆ ಬರ್ಕೇನೋ ಸರಿ ಉಂಟು. ನಿನ್ನಲ್ಲಿ ಮಾತಾಡುವುದಕ್ಕೆ ನಾವು ಜನವ, ಮತ್ತೆ ನಿನ್ನಲ್ಲಿ ಮಾತನಾಡ್ಲಿಕ್ಕಾಗಿ ಇಬ್ಬರಿದ್ದಾರೆ. ಜನ ಇದ್ದಾರೆ. ಹೌದೌದು. ಮಾತನಾಡುವವರಲ್ಲ ಅವರು. ನೀವು ದೊಡ್ಡದೊಂದು ಕಟ್ಕೊಂಡು ಬಂದು 3 ಸುತ್ತು ತಿರುಗಿದ್ರೆ ಆಯ್ತಲ್ಲ. ಪಾಪಿ ಮಗನೇ, 3-4 ಮಾಡ್ಕೊಂಡು ಹಾರು ಬೀಳುವವರು ಅವರು. ನೀವು ಸಂಬಳ ತಕೊಳ್ಳೋರು ನೀವು ಅಲ್ಲ. ನಾನು ಇಷ್ಟು ದೊಡ್ಡದು ಕೊಟ್ಕೊಂಡು ಬಂದ್ರು ಎಷ್ಟು ಮಾಡ್ಬೇಕು ಅಷ್ಟು ಮಾಡಿ ಹೋಗ್ತೇನೆ. ಹಣೆ ಬರ ಗೆಟ್ಟವನು ನಿನಗೆ ಕಾಯ್ಕಾಲ ಎತ್ತಲಿಕ್ಕಾಗುದಿಲ್ಲ ನನಗ. ಮತ್ತೆ ನಿನ್ನೊಟ್ಟಿಗೆ ಎಷ್ಟೊತ್ತಿಗೂ ಸಾಕು ನಾನು ಗೊತ್ತುಂಟ. ನೀನ ಅದು ನಿನ್ನ ಕನಸು ಅಷ್ಟೇ. ನಿನ್ನದು ನೀನು ಸ್ವಪ್ನ ಕಾಣ್ತಾ ಇದ್ದೀಯ. ನಾನು ಅಷ್ಟು ಮಾಡ್ತೇನೆ ಇಷ್ಟು ಮಾಡ್ತೇನೆ ಅಂತ ಎಂತ ಕರ್ಮೂ ಇಲ್ಲ ಮಾಡು. ಯಾರದ್ದು? ನಿನ್ನ ಯುದ್ಧ ಉಂಟಾ? ಯುದ್ಧ ಮಾಡ್ತೀಯ? ಮಾಡ್ತೇನೆ. ಯುದ್ಧ ಉಂಟಾ? ಯುದ್ಧ ಉಂಟು. ಭಾರತ ಎಂತ ಇತ್ತು ಬಾರ. ಇಲ್ಲ ಈಗಿಲ್ಲ. ಯಾವ್ದ ಬಾಗ್ಲಕ್ಕೆ ಆಯ್ತು. ಯಾವ್ದ? ನೀನ್ ಹೇಳಿದ್ದು ಪಾಪಿ ಮಗನ ಇಷ್ಟ ಬಾ ಅಂತ ಹೇಳಿದ್ದು. ಅತ್ತ ಬರುವುದಾ? ಏಯ್! ನಿಮ್ಮ ಮುಖದಲ್ಲಿ ಮೀಸೆ ಐತದ್ದು ಹೌದಾ? ಕೆಳಗೆ ಬನ್ನಿ. ನಿನ್ನ ಕರ್ಮ ತೀರ್ಲಿಕ್ಕೆ ಇದು ಮೀಸೆ ಅಂತ ಭಾವಿಸಿಕೊಂಡಿಯೇನೋ? ಮೀಸೆ ಅಲ್ವಾ? ಮೀಸೆ ಅಲ್ವಾ ಇದು? ಗೊತ್ತಾಯ್ತು, ಆವಾಗ್ಲೇ ಗೊತ್ತಾಯ್ತು. ಏನ? ಒಂದು ಬದಿ ಎದ್ದು ಹೋಗ್ತಾ ಇತ್ತು. ಅದು ನಿನ್ನದು ಸರಿ ಹಚ್ಕೋ. ಅದೇ ಅದಲ್ವಾ? ಮತ್ತೆ ಇದು ಪೌರುಷದ ಪತಾಕೆ. ಇನ್ನು ಪಟಾಕಿ ಹಾಕಣೆ ಹೊಟ್ಟಲ್ಲಿ. ಇದು ಕರ್ಮ. ಪೌರುಷದ ಪತಾಕೆ ಅಂತ ಹೇಳಿ. ಪೌರುಷದ ಪತಾಕಿ. ಹೌದು. ಏನ ಏನ? ಬರುವುದಿಲ್ಲ ನಾವು. ಬರುವುದೇ ಇಲ್ಲ. ನಾವಲ್ಲಿ ಅಲ್ಲಿ ಬರ್ಲಿಕ್ಕಿಲ್ವಾ? ನಮ್ಮದು ಏನಿದ್ರು ಬೆಳಕಿನಲ್ಲಿ ಯುದ್ಧ. ನಾವು ವ್ಯಾಪ್ತಿ ಪರತ ಹೊರಗಿದ್ದೇವೆ. ವ್ಯಾಪ್ತಿ ಒಳಗ ಹೇಳಿಸುವುದಿಲ್ಲ. ವ್ಯಾಪ್ತಿ ಒಳಗ ಬಾರ. ಈಗ ಒಂದು ಕಡ್ಡಿ ಬಂತು. ಹೇಳ ಹೇಳ ಮುಂದೆ ಇನ್ನೊಂದು ಕಡೆ ಬರ್ತಾನೆ. ಹೇಳ ಒಂದು ಕಡ್ಡಿ ಬಂತು. ಬರ್ತೀಯ ಇಲ್ವಾ? ನಮ್ಮದೇನಿದ್ರು ಕತ್ತಲೆಯಲ್ಲಿ ಯುದ್ಧ. ಕತ್ತಲಲ್ಲಿ ಯಾಕೆ ಯುದ್ಧ ಮಾಡುದು? ನಾನು 2 ಬಿಟ್ರು ನಿಮ್ಗೆ ಯಾರಿಗೂ ಗೊತ್ತಾಗುವುದು? ಯಾರ ಹೊಡೆಯುವುದು? ನಾನೇ ಹೊಡೆಯುವುದು. ನೀನ ಬರ್ತೀಯಲ್ವ ಮೇಲೆ? 4 ಆಮೇಲೆ ನನಗೆ ಬಿಟ್ರು ಯಾರಿಗೂ ಗೊತ್ತಾಗುವುದು? ಅದು ಹಾಗೆ, ಅದು ಸರಿ ಹೇಳಿದೆ. ಹೇಳಿ ಬರ್ತೀಯಲ್ವ? ಮೇಲೆ ಬರುವುದೇ ಇಲ್ಲ. ಬರ್ತಿದ್ರು ನೀನು ಅಲ್ಲಿ ಇರು. ನಾವು ನಿನಗೆ ಆದಿದ್ಮೇಲೆ ಅಧಿಕ ಪ್ರಸಂಗ ಎಂತದ್ದ? ಬಿಡುವುದೇ ಇಲ್ಲ ನಾವು. ಎಂತದ್ದು? ನಾವು ಅಷ್ಟು ನಿಷ್ಠಾವಂತರು, ಹಾಗೆಲ್ಲ ಬಿಡ್ಲಿಕ್ಕೆ ಆಗುವುದಿಲ್ಲ. ನಿನ್ನ ಶತ್ರು ಬಿಡ್ಲಿಕ್ಕಿಲ್ಲ. ಹೌದಾ? ಒಳಗೆ ಹೋಗ್ಬೇಕಲ್ಲ ಈಗ. ಒಳಗೋಗ್ಬೇಕಾ? ಹೌದು. ಬಿಡ್ಲಿಕ್ಕೆ ಆಗುವುದೇ ಇಲ್ಲ. ಅಂದ್ರೆ ನನ್ನಲ್ಲಿ ಯುದ್ಧ ಇಲ್ಲ. ನನ್ನಲ್ಲಿ ಯುದ್ಧ ಇಲ್ಲ. ಯುದ್ಧ ಇಲ್ಲ. ಹಾಗತ್ತೆ ಯುದ್ಧ ಇಲ್ಲ ಅಂತಲ್ಲ. ಯುದ್ಧ ಯುದ್ಧವೇ ಇಲ್ಲ ಅಂತಲ್ಲ. ಉಂಟಾ? ಉಂಟೇ ಉಂಟು. ನನ್ನಲ್ಲಿ ಯುದ್ಧ ಇಲ್ಲ ಅಂತ ಆದ್ರೆ ನಮ್ಮವರಲ್ಲಿ ಉಂಟು ಅಂತ ಆಯ್ತು. ಉಂಟೇ ಉಂಟು. ಯಾರಾದಿತ್ತು ನಿನಗೆ? ಅದೇ ಗೊತ್ತಾಯ್ತಾ? ನಿನ್ನ ಕಾಲ್ಗೆ ಚಡಿಯನಾ? ಚಡಿ ನಿನ್ನ ಅಪ್ಪನಿಗೆ ಚಡಿ ಮಗ. ನಮ್ಮನೆ ದನಕ್ಕಿದೆ ಕಾಯಿಲೆ ಇದ್ದಿತ್ತು. ಅದು ಇವನಿಗೆ ಬಂತು. ಹೌದಾ? ಏಯ್ ಎಂತ ಅದು ಜಾಪು ಸರಿ ಅವನ ಜಾಪ. ಹೌದಾ? ಜಾಪ್ ಹಾರಿಸಿ ಕೊಟ್ಟೇನೆ. ನೋಡಿದ್ರ ನೀವು ಎಷ್ಟು ಮಾಡಿದ್ರು ಕೊನೆ ಮಾಡುದಿದ್ದಾನೆ. ನೋಡಿದ್ಯಾ? ಇವನು ಪೂರ್ಣ ನಂಬಲಿಕ್ಕೆ ಆಗುದಿಲ್ಲ. ಕಳಕಾಯಿ ಎದ್ದು ಬರ್ತಾ ಉಂಟು. ಸ್ವಲ್ಪ ಪರೀಕ್ಷೆ ಮಾಡ್ಬೇಕು. ನೋಡಿ ಮೇಲತ್ತು ಮೇಲತ್ತು. ನೋಡಿದ್ಯಾ? ಹೋದಲ್ಲಿ ಸರಿ ಸಿಕ್ಕಿದೆ ಅಂತ ತಕೊಂಡ. ಈಗ ಸ್ಥಳ ಸಿಕ್ಕ ಬದ್ದಾಡ್ತಾ ಇದ್ದಾನೆ. ಇವನು ಸುಟ್ಟ ಅಭಿನಯ ನಿಲ್ಲಿಸಿ ಬಿಡ್ತೀರ ಪಾಪಿ ಮಗ. ಕಬಡ್ಡಿ 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 ಕಾಪಾಡಿ. ಎಂತೆಲ್ಲ ಅಭ್ಯಾಸ ಉಂಟು. ಕಾಪಾಡಿ ಕಾಪಾಡಿ ಅಂತ ಹೇಳಿ ಕಾಪಾಡ್ಬೇಕು, ಉಳಿಸ್ಬೇಕು. ನನ್ನನ್ನು ನೀವು ಬಿಡ್ಬೇಕು. ನಿನ್ನನ್ನು ಕೊಂದು ನನಗೇನಾಗ್ಬೇಕು ಬಿಡ. ಏನೋ ನನಗಾಗಿ ನಾನು ಬದುಕುವುದಲ್ಲ. ಮತ್ತೆ ಯಾರಿಗೆ? ನನಗೆ ಸಂಸಾರ ಏನೋದುಂಟು. ನಿನಗೂ ಸಂಸಾರ ಉಂಟು. ಸಂಸಾರ ಉಂಟು. ಉಂಟೇ ಉಂಟು. ಯಾರೆಲ್ಲ ಇದ್ದಾರೆ? 3 ಹೆಂಡತಿ 1
ಮಗು. ಪಾಪಿ ಮಗನೇ ಮತ್ತೆ ನಿನಗೆ ಸಮಯ ಸಿಗ್ಲಿಲ್ವ ನಿನಗೆ ಮದುವೆ ಆಗ್ಲಿಕ್ಕೆ? 3 ಹೆಣ್ಣು ತಗೊಂಡು ಹೋಗ್ತದ ನಿನಗೆ? ಯಾರಿಗೆ? ನಿಮ್ಗ? ನಿನಗೆ ಮನೆ ಬದಿಗೆಲ್ಲ ಹೋಗುವುದೇ ಇಲ್ಲ. ನೋಡಿ ಬಿಸಾಡ್ತೇನೆ. ನಿನಗೆ ಹೇಳ್ತಲ್ವಾ? ನಾನು ಹೇಳಿದ್ದೆ 3 ಹೆಂಡತಿ ಅಂತ ಮತ್ತೆ ಯಾರು ಹೇಳಿ? ನಾನು ಹಾಗೆ ಹೇಳಿದ್ದಲ್ಲ. 3 ಮಕ್ಕಳು 1 ಹೆಂಡತಿ ಅಂತ ಹೇಳಿದ್ದು. 3 ಮಕ್ಕಳು ಒಬ್ಬಳು ಹೆಂಡತಿ. ಹೆಂಡತಿ ಅವರಿಗಾಗ ಬದುಕಲೇಬೇಕು. ಹೌದಾ? ಹಾಗಾಗಿ ಬಿಡಿ ಅಂತ ಹೇಳಿದ್ದು. ಆಗ್ಲಿ ಬಿಡು. ನಿನ್ನನ್ನು ಕೊಂದು ನನಗೆ ಏನಾಗ್ಬೇಕಾದದ್ದಿಲ್ಲ. ಹೋಗು. ಅಧಿಕಾರಿ ಇಲ್ಲಿ ಒಂದ್ ಕೆಲಸ ಮಾಡು. ನೀನ್ ಇಷ್ಟೆಲ್ಲ ಮಾಡಿದೆ ಯಾಕೆ? ನಿಷ್ಠಾವಂತನಾಗಿ. ಹೌದಾ? ಅಯ್ಯಯ್ಯೋ ಅಂತದ ಅಯ್ಯಯ್ಯೋ ಏನ? ಛೇ, ನಾನು ಇದುವರೆಗೆ ಸರಿಯಾಗಿ ನೋಡ್ಲೇ ಇಲ್ಲ. ನನ್ನ ಪರಿಚಯ ಉಂಟು. ಪರಿಚಯ ಉಂಟು. ಹಾಗೆ ನೀವು ಮತ್ಸ್ಯ ಬ್ಯಾಂಕು 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 ಬ್ಯಾಂಕ್ ಏನು ಅದೇ ವ್ಯಾಪಾರ ಮಾಡ್ಕೊಂಡಿದ್ದೀಯ ನೀನು? ಮತ್ಸ್ಯ ಮತ್ಸ್ಯೇಶ ಮತ್ಸ್ಯನಗರ ರಾಜ 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 ರತ್ನ ಕ್ಯಾ 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 ನಿನ್ನ ಕರ್ಮ. ರಾಜ ರತ್ನಕ್ಯ ಕ್ಯಾ ಕ್ಯಾ ಯಾಕೆ ಅಲ್ವಾ? ರತ್ನಕ್ಯ. ರತ್ನಾಕ್ಯ. ಹೌದೌದು. ಅಲ್ಲ, ಪ್ರತಿ ವರ್ಷವೂ ಬರುವ ಹಾಗೆ ಈ ವರ್ಷ ಬರಲೇ ಇಲ್ಲ. ವಿಭಿನ್ನ ರೀತಿಯಲ್ಲಿ ಬಂದಿದ್ದೇವೆ. ಬಂದಿದ್ದೇವೆ ಪ್ರಭಾವಿತರಾಗಿ. ಅಯ್ಯೋ ನೋಡ ನೋಡ ಆ ಕಡೆಯಲ್ಲಿ ಬಂಡಿ ಬಂಡಿ ನಿಲ್ಲಿಸಿದ್ದೇವೆ. ಬಂಡಿ ಬಂಡಿ ಯಾರದ್ದದು? ನಮ್ಮದ್ದೇ. ಈಗ ನಿಮ್ಮದ್ದು. ಆಮೇಲೆ ತಂದವ್ರು ತಗೊಂಡು. ನಿನ್ನ ಕರ್ಮ. ತಗೊಂಡು ಬಂದದ್ದು ಯಾರು? ನೀವೇ ತಂದದ್ದ? ನಾವೇ ತರಿಸಿದ್ದು. ನೀವೇ ತರಿಸಿದ್ದು? ಬರಿದಾದ ಬಂಡಿಯಾ? ಅದರಲ್ಲಿದ್ದದ್ದೇನು ಅಂತ ಭಾವಿಸಿಕೊಂಡೆ. ಎಂತದ್ದು? ಇದುವರೆಗೆ ತರ್ತಾ ಇದ್ದದ್ದು ಕಪ್ಪ ಕಾಣಿಕೆ. ಹೋಗಲಿ ಭಂಡಾರಿಗೆ. ಭಂಡಾರ ನಿನ್ನ ಅಪ್ಪನ ಮನೆಯ ಭಂಡಾರಕ್ಕೆ, ರಾಜ ಭಂಡಾರಕ್ಕೆ ಹೋಗುವ ಬಂಡಿ ಅಂತ ಭಾವಿಸಿಕೊಂಡೆಯ. ಮತ್ತೆ ಇದುವರೆಗೆ ತರ್ತಾ ಇದ್ದದ್ದು ಕಪ್ಪ ಕಾಣಿಕೆ. ಇವತ್ತು ಹಾಗಲ್ಲ. ಮತ್ತೆ ಅದರಲ್ಲಿ ತಂದದ್ದು ಆಯುಧಗಳು. ಆಯುಧ ಸರಳು ಸರಳು. ಹೌದೌದು. ಅದ್ಯಾಕೆ? ಮಾರಾಟಕ್ಕ? ಅದಲ್ವಾ, ಯುದ್ಧಕ್ಕೆ, ಹೋರಾಟಕ್ಕೆ. ಯಾರಲ್ಲಿ? ನಿನ್ನ ಅಪ್ಪನಲ್ಲಿ. ಅಯ್ಯಯ್ಯ, ನೀನ್ ಬರ್ಲಿಕ್ಕೆ ತಡ ಆಯ್ತು. ಯಾಕೆ? ನನ್ನ ಅಪ್ಪ ಹೋಗಿ 10 ವರ್ಷ ಆಯ್ತು. ನಿನ್ನ ಅಪ್ಪ ಹೋಗಿ ಆಯ್ತಾ? 10 ವರ್ಷ ಆಯ್ತು. ನೀನ್ ಯಾವಾಗ ಹೋಗುದು? ನಾನ್ ನಿನ್ ಕಳಿಸಿದ ಮೇಲೆ ಹೋಗ್ತೀನಿ. ಯಾರು ಕಳಿಸುದು? ನಿನಗೆ ಹೆಚ್ಚು ಸಮಯ ಇಲ್ಲ. ನೀನು ಏ ಪುಣ್ಯಾತ್ಮ, ನನ್ನ ಅಪ್ಪನಲ್ಲಿ ಮಾತನಾಡ್ಲೇಬೇಕು, ಯುದ್ಧವನ್ನು ಮಾಡ್ಲೇಬೇಕು. ನಿನ್ನಪ್ಪ ಬರ್ತಾನ? ಬರ್ತಾನೆ ಬರ್ತಾನೆ. ಹೌದಾ? ವರ್ಷಕ್ಕೊಮ್ಮೆ ಕರಿತೇನೆ ನಾನು. ವರ್ಷಕ್ಕೊಮ್ಮೆ ಕರಿತೀಯ? ವರ್ಷಕ್ಕೊಮ್ಮೆ ಕರಿತೀನಿ. ಆಗ್ಬಹುದು ಪುಣ್ಯಾತ್ಮ. ಹೌದಾ? ಜಕ್ಕಣಿ ದಿವಸ ಬರ್ತಾನೆ. ನಿನ್ನಪ್ಪನ ಬಂದವ ಏನ್ ಮಾಡ್ತಾರೆ? ಬಂದಾಗ ನಾನು ಒಂದು ಎಡೆ ಇರ್ತಾ ಇದ್ದೆ. ಈಗ ಹಾಗಲ್ಲ, 2 ಎಡೆ ಇರ್ತೀನಿ. ಈ ವರ್ಷ 2 ಯಾರಿಗೆ? ಒಂದು ನಿಮಗೆ. ನಾನು ಸತ್ತಿದ್ದ, ನಾ ಭೂತವ ನಾನು. ಆದ್ರೆ ಒಂದು ಎಚ್ಚರಿಕೆ ಮಾತ್ರ. ಏನ? ನನ್ನ ಅಪ್ಪನ ಎಲೆಯಿಂದ ಒಂದು ಹೋಳು ತೆಗೆದಂತ ಜಾತ್ರೆ, ಗೊತ್ತಾಯ್ತಾ? ಹೋಳು ಮೊದಲು ನೀನ್ ಇಡ್ಬೇಕಲ್ಲ. ಒಂದು ಹೋಳು ತೆಗಿಬಾರ್ದು. ಹೋಗು. ನೀನು ಹುಟ್ಟಿಸಿದಪ್ಪ ಅಂತ ಭಾವಿಸಿಕೊಂಡೆ. ಮತ್ತೆ ಅದಲ್ವಾ? ಮತ್ತೆ ಉಪ್ಪನ್ನ ಪುಟ್ಟವದ ತಾರ ಬೇತಾರ ನೇತಾರ ಅವನ ದೇವವರ್ಮ. ದೇವವರ್ಮ ಅವನೊಂದಿಗೆ ಯುದ್ಧ. ಅವನಲ್ಲಿ ಹೋಗಿ ನೋಡಿ ಏನಲ್ಲಿ ಹೇಳು. ಕಾರಣ ಏನು? ರಾಜರತ್ನಕ್ಕೆ ಸೇನೆಯನ್ನು ಕೂಡಿಕೊಂಡು ಬಂದಿದ್ದಾನೆ. ಕಪ್ಪ ಕಾಣಿಕೆಯನ್ನು ಕೊಡಬೇಕು. ಅಲ್ಲ, ಅವನಲ್ಲಿ ಯುದ್ಧ ಮಾಡುವ ಕಾರಣ ಪೂರ್ವದ್ವೇಷ. ಪೂರ್ವದ್ವೇಷ 10 ವರ್ಷ ಹಿಂದೆ ಕಿತ್ತುಕೊಂಡಿದ್ದಾನೆ. ಎಷ್ಟು ನೋವಾಯ್ತೇನಲ್ಲ. ಎಂತದ್ದು? ಕಿತ್ತುಕೊಂಡಿದ್ದಾನೆ. ಯಾರಿ ನೋವಾಗ್ಲಿಕ್ಕಿಲ್ಲ. ನನ್ನ ತದರ್ಥಾರ್ಥ ರಾಜ್ಯವನ್ನು ಕಿತ್ತುಕೊಂಡಿದ್ದಾನೆ. ಮನಸ್ಸಿಗೆ ಹೌದೌದು. ಎಷ್ಟು ನೋವಾಗಿದೆ. ಹಾಗಾಗಿ ಅವನಲ್ಲಿ ಹೇಳು, ನನ್ನ ಅರ್ಧ ರಾಜ್ಯದೊಂದಿಗೆ ಅವನದ್ದಾದಂತ ಆವಂತಿ ಪಟ್ಟಣವನ್ನ ನನ್ನ ಪದದಡಿಯಲ್ಲಿ ಒಪ್ಪಿಸಿದಿರುವಂತಾದ್ರೆ ಬದುಕುವುದಕ್ಕೆ ಅವಕಾಶ ಕೊಡ್ತೇನೆ. ಅಲ್ಲದೆ ಹೋದ್ರೆ ಪೆಟ್ಟು 1 ತುಂಡು 2. ಹಾಗೆ ಹೇಳ. ಆಧಾರಕ್ಕೆ
ಆವಂತಿ ಆವಂತಿಯ ಪದವೀಧರ ದೇವವರ್ಮನ ವೈಭವದ ಒಡ್ಡೋಲಗ ಪ್ರವೇಶ ಆಗುತ್ತಿದ್ದ ಹಾಗೆ ಎಲ್ಲವರು ಎದ್ದು ನಿಂತು ಗೌರವವನ್ನ ಸೂಚಿಸುತ್ತಿದ್ದಾರೆ. ನನ್ನ ಆಡಳಿತ ವ್ಯಾಪ್ತಿಯಲ್ಲಿ ಎಲ್ಲವರು ಸುಖದ ಜೀವನವನ್ನ ಸಾಗಿಸುತ್ತಿದ್ದಾರೆ ಎನ್ನುವಲ್ಲಿಗೆ ಮನಸ್ಸಿಗೆ ಸಮಾಧಾನ. ಸತ್ಯಕ್ಕೆ ಏನು ವಿಶೇಷ ಇಲ್ಲ ತಾನೆ? ಏನಂತೆ ಸೇನೆಯೆಲ್ಲ ಕೂಡಿಕೊಂಡು ಬಂದಿರುವ ರತ್ನಾಕಿನಿಗೆ ಸರಿಯಾಗಿ ಮಂತರಿಯಬೇಕು. ಇದಕ್ಕೆ ನಿಮ್ಮ ಅಭಿಪ್ರಾಯ? ಅವರ ಮಂತ್ರಿಯನ್ನು ನಾನು ಕೊಂಡೊಡುತ್ತೇನೆ. ಒಪ್ಪದೆಯಲ್ಲ ಸೇನಾಬಲ ಸಿದ್ಧಪಡಿಸಿ ಇಂದು ಮತ್ತೆ ಬಂದಿದ್ದೀರಾ? ಬಂದ ದಾರಿಯಲ್ಲಿ ಹಿಂದೆ ಹೋದರೆ ಸರಿ, ಇಲ್ಲಾಂದ್ರೆ ಕೊಂದು ಬಿಡುತ್ತೇನೆ. ಕಾರಣವೇನು? ಸಮರ್ಥವಾದಂತಹ ಸೇನಾಬಲ ಇರಲಿಲ್ಲ. ಇಂದಾಗಲ್ಲ ಸಮರ್ಥವಾದ ಸೇನಾಬಲವನ್ನು ಕೂಡಿಕೊಂಡು ಬಂದಿದ್ದೇವೆ. ನೀವಾಗಿ ಪೀಠವನ್ನು ಬಿಟ್ಟು ಪಟ್ಟದ್ದು ಹೋದಂತಾದ್ರೆ ನಿಮಗೂ ನಿಮ್ಮವರುಗಳಿಗಲ್ಲ ಇವಾಗ ಕೊಂದು ಬರುತ್ತೆ.
ಕೇಳಲಿಲ್ಲದೆ ತಂದುಕೊಂಡೆಯ ಪ್ರತಿಸ್ಪರ್ಧಿಯಾಗಿ ನಿಂತವ ಯಾರು ಅಂತ ನೋಡುವುದು. ನೀನಾತ ಸಣ್ಣ ಮಾಡ್ಬೇಡ ನೀನು. ಏರ್ಸ ಆಶ್ಚರ್ಯ, ಪರಮಾಶ್ಚರ್ಯ. ಯಾಕ ಈ ಹಿಂದೆ ಬಂದದ್ದಕ್ಕೂ ಇವತ್ತು ಬಂದದ್ದಕ್ಕೂ, ಈ ಹಿಂದೆ ಕಾಣುವುದಕ್ಕೂ ಇವತ್ತು ಕಾಣುವುದಕ್ಕೂ ತುಂಬಾ ಬದಲಾವಣೆ. ಹೌದಪ್ಪ. ಮೊದಲು ಹೀಗಲ್ಲ ನೀನು. 10 ವರ್ಷಗಳ ಹಿಂದೆ ನನ್ನೆಲ್ಲ ಕೆಣಕಬೇಕು, ಜಯಿಸಬೇಕು ಎನ್ನುವ ಕಾರಣಕ್ಕಾಗಿ ಸೇನಾಬಲದೊಂದಿಗೆ ನನ್ನ ಪ್ರತಿಸ್ಪರ್ಧಿಯಾಗಿ ನಿಂತವ. ಹೋರಾಟಕ್ಕೆ ಬಂದೆ. ಆವತ್ತು ನಿನಗೆ ಆದದ್ದು ಸೋಲು. ಸಾಮಂತನಾಗಿ ಬದುಕುವುದಕ್ಕೆ ಅವಕಾಶ ಮಾಡಿಕೊಟ್ಟೆ. ಅಂದಿನಿಂದ ನೀನು ಬರುವ ಪರಿ ಹೇಗೆ ತಲೆ ತಗ್ಗಿಸಿ ಕರ ಜೋಡಿಸಿ ನನ್ನ ಪದ ಮೂಲದಲ್ಲಿ ಕಪ್ಪ ಕಾಣಿಕೆಗಳನ್ನ ತಂದು ಒಪ್ಪಿಸುವವ. ವರ್ಷಂಪ್ರತಿ ತಂದು ಒಪ್ಪಿಸ್ತಾ ಇದ್ದೆ. ಹೌದು. ಆದ್ರೆ ಇವತ್ತು ಸೇನೆಯೆಲ್ಲ ಕೂಡಿಕೊಂಡು ಬಂದ ಪರಿ ಹೇಗೆ ಆಯ್ತು ಬಲ್ಲಯ್ಯ. ರಾತ್ರಿ ಕಂಡ ಬಾವಿಗೆ ಹಗಲು ಹೋಗಿ ಒಬ್ಬ ಬಿದ್ದ ಅಂತ ಆದ್ರೆ ಅವ ದೊಡ್ಡ ಮೂರ್ಖನೇ ಅಲ್ವಾ? ಈಗ ಹಗಲು ಕಂಡ ಬಾವಿಗೆ ರಾತ್ರಿ ಹೋಗಿ ಬಿದ್ದರೆ ವಿಶೇಷ ಅಲ್ಲ. ಪಾಪ ರಾತ್ರಿ ಕಾಣಲಿಲ್ಲ ಹೋಗಿ ಬೀಳ್ತಾನೆ ಅಂತ ಆಗ್ತದೆ. ನಿನ್ನದ್ದು ಹಾಗೆ ಆಯ್ತು. ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದ ಹಾಗಾಯ್ತು. ರತ್ನಾಕ್ಯ ಏನ ದಗದಗನೆ ಉರಿಯುವ ಬೆಂಕಿ ಸುಡುತ್ತದೆ ಅಂತ ಗೊತ್ತಿದ್ದರೂ ಕೂಡ ಹೋಗಿ ಒಬ್ಬ ಕೈ ಹಾಕ್ತಾನೆ ಅಂತ ಆದ್ರೆ ಅವನಂತ ಮೂರ್ಖ ಮತ್ತೊಬ್ಬ ಪ್ರಪಂಚದಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ. ಯಾರೂ ಇಲ್ಲ. ಹೆಣವನೊಬ್ಬ ಪರ್ವತಾರೋಹಣ ಮಾಡ್ತೇನೆ ಎನ್ನುವ ಹಾಗೆ ಆಸೆ ಹೊತ್ತು ಸನಿಹಕ್ಕೆ ಹೋಗುತ್ತಾನೆ ಅಂತ ಆದ್ರೆ ಅವನಂತ ದೊಡ್ಡ ಹುಚ್ಚರು ಯಾರಿಲ್ಲ ಅಂತ ಅರ್ಥ ಆಗ್ತದೆ. ಏ ಹುಚ್ಚ, ಏ ಮೂಢ, ಏ ಮೂರ್ಖ. ಏನ ದೇವವರ್ಮ ಏನು, ದೇವವರ್ಮನ ಯೋಗ್ಯತೆ ಏನು, ಪರಾಕ್ರಮ ಎಷ್ಟು ಎನ್ನುವುದು ನಿನ್ನ ಬದುಕಿನಲ್ಲಿ ಅನುಭವ ಆಗಿದೆ. ನನ್ನ ಕುರಿತಾಗಿ ತಿಳಿದು ತಿಳಿದು ನೋಡಿ ನೋಡಿ ಮತ್ತೆ ಕೆಣಕುವುದಕ್ಕೆ ಬಂದೆಯಲ್ಲ.
ಇದು ನಿನಗೆ ಒಳಿತಲ್ಲ. ನೀನಾಗಿಯೇ ಕೇಡನ್ನ ಬಯಸಬೇಡ. ಹೇಗೆ ಬಂದಿದ್ದೀಯೋ ಹಾಗೆ ಹೋಗ್ತಾ ಇರು. ಸಾಕವಾಡ ಜ್ಯೋತಿ ಬೇಡು ಶರಣನಾಗು ಕೋಕಧರಣಿ ಬಾ
ಮಾತುಗಳು ಸಾಕು. ಹೆಚ್ಚಾಯ್ತಾ? ಬಹಳ ಹೆಚ್ಚು ಮಾತಾಡಿದ್ದೇನೆ. ಹೌದಾ? ಹಾ, ಕಡಿಮೆ ಅಂತಲೇ ಮಾತಾಡಿದ್ದು. ನೀನು ಹಾಗೆ ತಾನಾಡಿದ್ದು ಮಾತು ಕಡಿಮೆ ಅಂತ ಭಾವಿಸಿಕೊಂಡು ಹೆಚ್ಚು ಮಾತಾಡ್ಲಿಕ್ಕೆ ಹೋದೆ. ಇದು ಬಹಳ ಹೆಚ್ಚಾಗಿ ಹೋಯ್ತು. ಹೌದಾ? ಹಾ, ಕಡಿಮೆ ಮಾತಾಡುವುದಕ್ಕೆ ನೀನಿದ್ದೀಯಲ್ವಾ? ಏಯ್! ಕಡಿಮೆ ಮಾತಾಡ್ತೇವೆ ಎನ್ನುವುದು ಮುಖ್ಯ ಅಲ್ಲ, ಆಡಿದ್ದ ಮಾತಿನಲ್ಲಿ ಎಷ್ಟು ಸ್ವಾರಸ್ಯ ಇದೆ ಎನ್ನುವುದು ಮುಖ್ಯವಾಗಿರ್ತದೆ. ನೋಡುವ, ನಿನ್ನ ಮಾತಿನಲ್ಲಿ ಎಷ್ಟು ಸ್ವಾರಸ್ಯ ಇದೆ ಅಂತ ನೋಡುವ. ಸಾಕು ಮಾಡಂದ್ರೆ ಯಾಕೆ ಬಲ್ಲಯ್ಯ? ಯಾಕೆ? ನೀನಾಡಿದ ಮಾತುಗಳು ಹೆಚ್ಚಾಗಿ ಹೋದದ್ದು ಸತ್ಯ. ಯಾಕೆ ಯಾಕೆ? ಹೇಳಿದೆಯಲ್ಲ, ರಾತ್ರಿ ಕಂಡಂತಹ ಬಾವಿಗೆ ಹಗಲು ಹೋಗಿ ಬಿದ್ದ ಹಾಗಾಯ್ತು. ಹೌದು. ಹೌದೇನೋ? ನೀನು ಈ ಹಿಂದೆ ಗೆದ್ದೆ ಎಂಬ ಮಾತ್ರಕ್ಕೆ ಈ ರತ್ನಾಕ್ಯನಿಗೆ ಮತ್ತೆ ಸೋಲಾಗ್ತದೆ ಅನ್ನೋ ಹಾಗೆ ನೀನು ಭಾವಿಸಿಕೊಂಡೆ. ಹೌದು, ನೋಡಿ ನೋಡಿ ತಿರುಗಿ ರಣವ ಮಾಡಬಂದಯ. ಮೂಢತನದ ಕೇಡ ನಿಂದು ತಂದುಕೊಂಡೆಯ. ಪುಣ್ಯಾತ್ಮ, ನೀನು ಕಲಿತದ್ದು ಕಡಿಮೆಯಾಗಿ ಹೋಯ್ತು ನೋಡು. ನಿನಗೆ ಏನು ಗೊತ್ತಿಲ್ಲ ಅಂತದ್ದು ಗೊತ್ತಿಲ್ಲ. ಯಾಕೆ? ಹಾಗತ್ತ ಹಿಂದೆ ನೀನು ಗೆದ್ದೆ ಎಂಬ ಮಾತ್ರಕ್ಕೆ ಇವತ್ತು ತಾನು ಗೆಲ್ತೇನೆ ಎನ್ನುವ ಹಾಗೆ ಎಲ್ಲ ಒಪ್ಪಿಸಿಕೊಂಡು ಬಂದದೆ ಹೌದು ಅಂತಾದ್ರೆ ಅದು ನಿನ್ನ ಹುಚ್ಚು ಕಲ್ಪನೆಯಾದೀತು. ಯಾಕೆ? ಯಾಕೆ? ಸೋತವ ಗೆದ್ದಾನು, ಗೆದ್ದವ ಸೋತಾನು. ಸಮುದ್ರ ರಾಜನಿಗಾದ್ರೂ ಏರಿಳಿತ ಎನ್ನುವುದುಂಟು. ಇವತ್ತಿದ್ದಾಗೆ ನಾಳೆ ಇರುವುದಿಲ್ಲ, ನಾಳೆ ಇದ್ದ ಹಾಗೆ ಇವತ್ತಿರುವುದಿಲ್ಲ. ಪರಿವರ್ತನಾಶೀಲವಾದಂತಹ ಪ್ರಪಂಚದಲ್ಲಿ ದಿನಕ್ಕೊಂದು ರೀತಿಯಲ್ಲಿ ಬದಲಾವಣೆ ಹಾಗೆ ಆಗ್ತದೆ. ಹಾಗಾಗಿ ನಿನಗೆ ನೀತಿ ಬೋಧನೆಯನ್ನ ಮಾಡ್ತೇನೆ. ಈ ಹಿಂದೆ ರತ್ನಕ್ಕೆ ಸೋತಿರಬಹುದು, ಇವತ್ತು ಬಂದಿದ್ದೇನೆ ಯಾಕೆ? ಹಿಂದಿನ ಪರಿಯಿಂದ ಅಲ್ಲವೇ ಅಲ್ಲ. ಈ ಹಿಂದೆ ನಮಗೆ ಸೇನಾ ಬಲ ಎನ್ನುವುದು ಬಹಳ ಕಡಿಮೆಯಾಗಿತ್ತು. ನಿನ್ನನ್ನ ಗೆಲ್ಲುವುದಕ್ಕೆ ಅಷ್ಟ ಸಾಕು ಎನ್ನುವ ಕಾರಣಕ್ಕಾಗಿ ನಿನ್ನೊಡನೆ ಹೋರಾಟಕ್ಕೆ ಬಂದಾಗ ಏನು ಮಾಡು ಹೇಳು, ನಮ್ಮ ಗ್ರಹಚಾರ ಸರಿ ಇರಲಿಲ್ಲ. ನಿನ್ನ ಕೈಯಿಂದ ಪೆಟ್ಟು ತಿನ್ನಬೇಕಾದಂತ ಸಂದರ್ಭ ಬಂತು. ಆದ್ರೂ ಅವತ್ತು ಬದುಕಿಕೊಂಡೆ. ಹೇಗೆ? ಆ ದಿವಸ ನನ್ನ ಜೀವವನ್ನು ಉಳಿಸಬೇಕೆನ್ನುವ ಕಾರಣಕ್ಕಾಗಿ ನಿನ್ನ ಪದದಡಿಯಲ್ಲಿ ಬಿದ್ದು ಗೊಳೋ ಎನ್ನುವ ಹಾಗೆ ಕಣ್ಣೀರಲಿಟ್ಟೆ. ಯಾಕೆ? ಗೆದ್ದರೆ ಬದುಕಿದೆನ್ನುವಂತ ಆದ್ರೆ ಇಂದಲ್ಲ ನಾಳೆ ಆದ್ರೂ ಸಾಧಿಸಬಹುದು ಎನ್ನುವ ಕಾರಣಕ್ಕಾಗಿ. ಆವತ್ತೆ ನೀನು ಕೊಂದೆ ಮುಗಿಸಿದ್ದೆ ಹೌದು ಅಂತ ಆದ್ರೆ ಮತ್ತೆ ಮುಂದೆ ಪ್ರಪಂಚದಲ್ಲಿ ಉಳಿಗಾಲಿಲ್ಲ ಎನ್ನುವ ಹಾಗೆ ಯೋಚನೆ ಮಾಡಿದಂತಹ ನಾನು ಆ ದಿವಸ ನಿನ್ನ ಎದುರಿಗೆ ಕಣ್ಣೀರನ್ನ ಹಾಕಿದೆ. ಯಾಕೆ? ಮೊಸಳೆ ಕಣ್ಣೀರ? ಹೌದು, ನಿನ್ನನ್ನ ಗೆಲ್ಲಬೇಕೆನ್ನುವಂತ ಉದ್ದೇಶಕ್ಕಾಗಿ. ಹಾಗತ್ತ 10 ವರ್ಷದಿಂದ ನಿನಗೆ ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆಯನ್ನು ಕೊಡ್ತಾ ಇದ್ದೆ. ಸಂತೋಷದಿಂದ ನಗು ನಗುತ್ತಾ ನಿನ್ನ ಎದುರಿಗೆ ಬಂದೆ. ನೀನು ಎಣಿಸಿಕೊಂಡದ್ದು. ಆದರೂ ದ್ವೇಷದ ದಳ್ಳೂರಿ ಎನ್ನುವುದು ಆಗಾಗ ನನ್ನ ಮನಸ್ಸಿನಲ್ಲಿ ಕುದಿಯುತ್ತಾ ಉಂಟು. ಪ್ರತಿಭಟಿಸುವುದಕ್ಕಾಗಲಿಲ್ಲ ಅಷ್ಟೇ. ಇವತ್ತು ಸೇನಾಬಲ ಕೂಡಿಕೊಂಡು ಬಂದಿದ್ದೇನೆ, ಕಾಲ ಎನ್ನುವುದು ಇವತ್ತು ಕೂಡಿ ಬಂದಿದೆ. ಹಾಗಾಗಿ ನಿನಗೊಂದು ನೀತಿ ಬೋಧನೆ ಮಾಡ್ತೇನೆ. ಬದುಕಬೇಕೆನ್ನುವಂತ ಆಸೆ ಉಂಟು ಅಂತಾದೆ ಕಳೆದುಕೊಂಡಂತಹ ನನ್ನದಾದಂತಹ ಅರ್ಥ ಮತ್ಸ್ಯ ನಗರದೊಂದಿಗೆ ನಿನ್ನದಾದಂತಹ ಆವತ್ತು ನಗರವನ್ನು ನನ್ನ ಪಾಲಿಗೆ ಒಪ್ಪಿಸು. ಇಲ್ಲಂತಾದ್ರೆ ನಿನ್ನ ಬದುಕಿಗೆ ಇದುವರೆಗೆ ನಾನು ತೋರಿದ ಸೌಜನ್ಯ ಎನ್ನುವುದು ದೌರ್ಬಲ್ಯ ಅಂತ ತಿಳಿದು ಮತ್ತೆ ರಣಕಣಕ್ಕೆ ಇಳಿದೆ ಅಂತ ಆದ್ರೆ ಅದು ನಿನ್ನ ಹುಮ್ಮತನ ಅಷ್ಟ ಬಿಟ್ಟು ನನ್ನದ್ದಲ್ಲ. ಇತ್ತೀಚೆಗೆ ಹಾಡಿ ಬಿಡ್ತೇನೆ. ಹಾಕಿ ಮಾಡ್ತಾ ಇದ್ದಾರೆ. ಬದುಕುವುದಕ್ಕೆ ಬಿಡಬೇಕು. ದೇವರ್ಮನನ್ನ ಒಟ್ಟಿಸಿಕೊಂಡು ಬಂದೆವು. ಸತ್ಯ. ಏನು
ಮಾಡುವ ಹೇಳಿ ಏನಾಯ್ತು? ಓಡಿದ 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 ಎಷ್ಟು ಓಡಿದ ಅವನು ಕೈಕಲ್ ಎರಡು ಗಟ್ಟಿದ್ದ ಹೌದು ಭಯಂಕರ ಓಡಿದ ದಟ್ಟವಾದಂತಹ ಕಾಡನ್ನು ಸೇರಿಕೊಂಡ ಅವನು ಬದುಕಬೇಕಾ ಬದುಕಬಾರದು ಹಾಗತ್ತ ಕಾಡನ್ನು ಸೇರಿದತ್ತ ಎಲ್ಲಿ ಹೋದ ಇರುವ ಹಾಗೆ ಅವನನ್ನು ಹಿಂಬಾಲಿಸಿದ್ರೆ ಕಾಣುವಂತ ಮರದ ಮನೆಯಲ್ಲಿ ಮರೆಯಾಗಿ ಹೋದ ಹಾಗತ್ತ ಅವನನ್ನು ಸುಮ್ಮನೆ ಬಿಡ್ಲಿಕ್ಕೆ ಆಗುದಿಲ್ಲ ಅವನನ್ನು ಬದುಕುವುದಕ್ಕೆ ಬಿಟ್ಟು ಗೊತ್ತಾದ್ರೆ ಇಂದೆಲ್ಲ ನಾಳೆ ಆದ್ರೂ ಕೂಡ ನಮ್ಮ ಪ್ರಾಣಕ್ಕೆ ಸಂಚಿಕಾರ ಬರ್ತದೆ ಹಾಗಾಗಿ ಒಂದು ಕೆಲಸ ಮಾಡುವ ಅವ ಬದುಕಬಾರದು ಬದುಕಬಾರದು ಎನ್ನುವ ಕಾರಣಕ್ಕಾಗಿ ಅವನನ್ನು ಹೋಗಿ ಹಿಡಿದು ಕೊಲ್ಲಿಕ್ಕಾಗುವುದಿಲ್ಲ ಹೇಗೆ ಅವನನ್ನು ಕೊಲ್ಲೋದು ಒಂದು ಕೆಲಸ ಮಾಡುವ ಕಾಣುತ್ತಿರುವಂತಹ ದಟ್ಟವಾದಂತಹ ಕಾಡಿಗೆ 4 ಕಡೆಯಲ್ಲಿ ಬೆಂಕಿ ಹಚ್ಚಿದ್ದೆವು ಗೊತ್ತಾದ್ರೆ ಬೆಂಕಿಯ ಕೆನ್ನಾಲಿಗೆ ಸಿಲುಕಿದಂತಹ ದೇವರನ್ನ ಅಲ್ಲೇ ಸುಟ್ಟು ಸುಟ್ಟು ಸಾಯ್ತಾನೆ ಹಾಗಾಗಿ ಬೆಂಕಿ ಹಚ್ಚಲಿಕ್ಕೆ ನೋಡಿ ಭಯಂಕರ ಪುಣ್ಯ ಬೆಂಕಿ ಹೇಳಿದ್ರೆ ಸಾಕು ನಮ್ಮವ್ರ ವ್ಯವಸ್ಥೆ ನೋಡ ನಮ್ಮ ಅಧಿಕಾರ ಸಿಕ್ಕಿದಾಗ್ಲೇ ಎಷ್ಟು ವ್ಯವಸ್ಥೆ ನಾವು ಹೇಳುವುದೇ ತಡ ಆ ಕೆಲಸವನ್ನು ಆಗ್ಲೇ ಮಾಡಿ ಪೂರೈಸ್ತಾರೆ ಇಷ್ಟ ಬಂತು 4 ಕಡೆಯಲ್ಲಿ ಬೆಂಕಿ ಹಚ್ಚಿದ್ದಾರೆ ಅವ ಎಲ್ಲಿಗೆ ಹೋಗುವುದಕ್ಕೆ ಸಾಧ್ಯ ಇಲ್ಲ ಬೆಂಕಿ ಕೆನ್ನಾಲಿಗೆ ಸಿಕ್ಕಿ ಅಲ್ಲೇ ಸುಟ್ಟು ಹೋಗ್ತಾನೆ ಅವನ ಅಗತ್ಯ ನಮಗಿಲ್ಲ ನಮಗೆ ಬೇಕಾದದ್ದು ಯಾವುದು ಅವಂತ್ಯ ಪೀಠ ಬರಿದಾಗಿ ಉಂಟಲ್ಲ ಹೇಳಿ ಕುಟ್ಕೊಳ್ಳೋದು ವರಗಣಿ ಕಾಂಗೆಯರನು ಕರೆಸೋತ ವರಗಣಿ ಕಾಂಗೆಯರನು ಕರೆಸದೆ ನಾಟ್ಯವ ನಡೆಸಿದ ನಾಟ್ಯವ ನಡೆಸಿದ ವೈಭವಗಳು ಪೀಠವನ್ನು ಏರಿ ಕುಳಿತುಕೊಂಡೆ ನಾನು ಪೀಠವನ್ನು ಹೇಳಿದಾಕ್ಷಣವೇ ಸಭೆಯಲ್ಲಿದ್ದವರೆಲ್ಲವರು ಜಯಘೋಷವನ್ನು ಹೇಳಿದ ಪ್ರಾರಂಭ ಮಾಡಿದ್ರು ಇಲ್ಲಿದ್ದ ಬರೀ ನಮ್ಮವರು ಮಾತ್ರವಾ ಅಲ್ಲಲ್ಲ ದೇವರ ಆಡಳಿತದಲ್ಲಿದ್ದವರು ಅದೆಷ್ಟೋ ಮಂದಿ ಪ್ರಜೆಗಳು ಇದ್ದಾರೆ ಅವರು ಕೂಡ ನನ್ನನ್ನು ಕಂಡು ಜಯಘೋಷವನ್ನು ಹೇಳಿದ್ರು ಯಾಕಿರಬಹುದು ನನ್ನ ಮೇಲಿದ್ದಂತಹ ಭಯದಿಂದಲೋ ಅಥವಾ ನನ್ನ ಮೇಲಿದ್ದಂತಹ ಗೌರವದಿಂದಲೋ ನನಗೆ ಜಯಘೋಷವನ್ನು ಹೇಳಿದ್ದಾರೆ ನನ್ನ ಅಧಿಕಾರವನ್ನು ಅವರು ಒಪ್ಪಿದ್ದಾರೆ ಎನ್ನುವುದು ಅವರ ಮುಖವನ್ನು ಕಂಡಾಗ ಅರ್ಥವಿಸಿಕೊಳ್ಳಲು ಸಾಧ್ಯ ಉಂಟು ಹಾಗಾಗಿ ಅವರಿಗೆ ಏನೂ ತೊಂದರೆ ಆಗಬಾರದು ಎನ್ನುವ ಕಾರಣಕ್ಕಾಗಿ ನಾವು ಗೆದ್ದ ವಿಚಾರ ಅವರಿಗೆಲ್ಲ ಗೊತ್ತಾಗಬೇಕೆನ್ನುವಂತಹ ಉದ್ದೇಶದಿಂದ ಇಲ್ಲಿ ವಿಜಯೋತ್ಸವವನ್ನು ಆಚರಿಸಿದೆವು ಅಷ್ಟು ಮಾತ್ರ ಅಲ್ಲ ತಿನ್ನುವುದಕ್ಕೆ ಉಣ್ಣುವುದಕ್ಕೆ ಕುಡಿಯುವುದಕ್ಕೆ ಕುಳಿತಲ್ಲಿಯೇ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಅದು ನಮ್ಮ ಆಡಳಿತ ಹಾಗಾಗಿ ಆ ಬಗ್ಗೆ ಯೋಚನೆ ಅಲ್ವೇ ಅಲ್ಲ ಆಮೇಲೆ ವಿಜಯೋತ್ಸವವನ್ನು ಆಚರಿಸುವುದು ಮಾತ್ರ ಅಲ್ಲ ಯಾವುದಾದ್ರೂ ಒಂದು ಕಾರ್ಯಕ್ರಮ ಒಳ್ಳೆದಾಗಬೇಕು ಅಂತ ಆದ್ರೆ ಬರೇ ಸಭಾ ಕಾರ್ಯಕ್ರಮ ನಡೆದ್ರೆ ಆಗ್ತದ ಸಾಕಾಗುದಿಲ್ಲ ಆಗ್ಲಿಕ್ಕಿಲ್ಲ ಮನೋರಂಜನೆ ಕಾರ್ಯಕ್ರಮ ನಡಿಬೇಕು ಹಾಗಾಗಿ 4 ಮಂದಿ ಹೆಣ್ಣು ಮಕ್ಕಳನ್ನ ಕರೆಸಿಕೊಂಡು ನಾಟ್ಯವನ್ನು ಮಾಡಿಸಿದೆವು ಮತ್ಸ್ಯನಗರದಿಂದ 4 ಮಂದಿ ಹೆಣ್ಣು ಮಕ್ಕಳು ಬಂದ್ರು ಒಳ್ಳೆ ರೀತಿಯಲ್ಲಿ ನಾಟ್ಯವನ್ನ ಮಾಡಿದ್ದಾರೆ ಅವರಿಗೆ ಆಯ್ತಾಯ್ತು ಹಾಗಾಗಿ ಅವರಿಗೆ ಕೊಡಬೇಕಾದಂತ ಪಾರಿತೋಷಕವನ್ನ ಕೊಟ್ಟು ಕಳುಹಿಸಿದ ಹಾಗಾಯ್ತು ಆ ಬಗ್ಗೆ ಯೋಚನೆ ಅಲ್ವೇ ಅಲ್ಲ ನಾವಿಲ್ಲೇ ಉಳಿದೆವಂತಾದ್ರೆ ನನ್ನದಾದಂತಹ ಮತ್ಸ್ಯನಗರ ಎನ್ನುವುದು ಬರಿದಾಗೆ ಉಂಟು ಎಲ್ಲಿಯಾದ್ರೂ ನಾನು ಅಲ್ಲಿ ಇಲ್ಲದ ವಿಚಾರವನ್ನ ತಿಳಿದು ಯಾರಾದ್ರೂ ಒಂದು ಪೀಠ ಗಟ್ಟಿ ಮಾಡಿದ್ರೆ ಎಪ್ಪಿಸುವುದಕ್ಕೆ ಕಷ್ಟ ಆಗ್ತದೆ ಇದು ಅರ್ಧ ಪಡೆದುಕೊಳ್ಳಿಕ್ಕೆ 10 ವರ್ಷ ಕಾದಿದ್ದೇವೆ ಮತ್ತೆ ಪಡೆದುಕೊಳ್ಳಿಕ್ಕೆ ಕಷ್ಟ ಆಗಿದೆ ಹಾಗಾಗಿ ಒಂದು ಕೆಲಸ ಮಾಡುವ ನಾನು ಆದಷ್ಟು ಬೇಗ ಮತ್ಸ್ಯನಗರವನ್ನು ಸೇರ್ತೇನೆ ಇಲ್ಲಿ ಒಬ್ರು ಬೇಕಲ್ಲ ಹೊಣೆಗಾರಿಕೆ ಹೊರಲಿಕ್ಕೆ ಯಾರಿಗೆ ಕೊಡುವುದು ನಿಷ್ಠಾವಂತರು ಬೇಕು ಯೋಗ್ಯತೆ ಉಳ್ಳವರು ಬೇಕು ಯಾರಿಗೆ ಕೊಡ್ಲಿ ಒಂದ್ ಕೆಲಸ ಮಾಡುವ ಇವನಿಗೆ ಅಧಿಕಾರವನ್ನು ಒಪ್ಪಿಸುವ ಅಮ್ಮವನೇ ಅಲ್ವಾ ಆ ಸಾಮರ್ಥ್ಯ ನಿನಗುಂಟು ಹಾಗಾಗಿ ನಿನಗೆ ಒಪ್ಪಿಸ್ತಾ ಇದ್ದೇವೆ ಹಾಗತ್ತೆ ನಿನಗೆ ಸಾಮರ್ಥ್ಯ ಇಲ್ಲ ಅಂತಲ್ಲ ನಿನ್ನ ಉಪಸ್ಥಿತಿ ಎನ್ನುವುದು ನನಗೆ ಬೇಕೇ ಬೇಕು ನಿನ್ನನ್ನು ಬಿಟ್ಟು ನನ್ನದು ವ್ಯವಹಾರವೇ ಇಲ್ಲ ಹಾಗಾಗಿ ನೀನು ನನ್ನೊಂದಿಗೆ ಬರಲೇಬೇಕು ಕಾಲ ಕಾಲಕ್ಕೆ ಏನೇ ಆಗು ಹೋಗುಗಳು ನಡೆದ್ರು ಕೂಡ ವಿಷಯ ಮುಟ್ಟಿಸಿದ್ರೆ ಆದಷ್ಟು ಬೇಗ ಹೋಗಿ ಬರ್ತೇವೆ
ಹಿರಿ ವನಿತೆಯರ ಜೀವನೋ ಶಿವನೇ ಹರನೇ. ಶಿವನೇ ರಕ್ಷಿಸಿ ರಕ್ಷಿಸಿ ರಕ್ಷಿಸಿ. ಈ ಬಿದಿರುಮಳೆಯ ಬೆಂಕಿಯಲ್ಲಿ ಉಳಿದು ಹೋಗುತ್ತಾ ಇದ್ದೇವೆ. ಯಾರಾದರೂ ನಮ್ಮನ್ನು ರಕ್ಷಿಸಿ. ರಕ್ಷಿಸಿದವರಿಗೆ ಬಹುರಾಶಿ ಪುಣ್ಯ ಬರುವುದು. ಯಾರು? ವನಿತೆಯರ ನುಡಿಗೆ ವನಿತೆಯರ ನುಡಿ ಕೇಳಿ ನೃಪ ಮನದೊಳಗೆ ವ್ಯತೆ ತಾಳೆ ನೃಪ ಮನದೊಳಗೆ ವ್ಯತೆ ತಾಳೆ ಅನಲನ ಮದ್ಮದಿ ಅಳಲು ಅನಲನ ಮದ್ಮದಿ ಅಳಲು ಯಾರೋ ಎನಿವೆ ಬೆಂಕಿಯೊಳಗಿದೆ ಹರ ಹರ ದಗದಗಲೇ ಬೆಂಕಿ ಉರಿಯುತ್ತಿದೆ. ಉರಿಯುವ ಈ ಬೆಂಕಿಯ ತನ್ಮಧ್ಯದಲ್ಲಿ ಐವರು ಪ್ರಾಣ ಸಂಕಟದಿಂದ ಒದ್ದಾಡುತ್ತಿದ್ದೀರಿ. ನೀವು ಯಾರು? ನಿಮ್ಮ ಹೆಸರೇನು? ಇಂತಹ ಪರಿಸ್ಥಿತಿ ಬರುವುದಕ್ಕೆ ಕಾರಣ ಹೇಳ್ತೀರಾ? ಹೊರಗೇಂದ್ರ ಕರಳೆಯರೋ ಹೊರಗೇಂದ್ರ ಕರಳೆಯರು ಉಪಕರಿಸುವ ಕಷ್ಟದಳು ಉಪಕರಿಸಿ ಕಷ್ಟದಳು ಅರವತವದನ ಹಿಡಿ ನೀನದರುಳು ಅರವತವದನವ ಹಿಡಿ ನೀನದರುಳು ಕುರುಳು ನಮ್ಮನು ಕರುಣದಿ ರಕ್ಷಿಸೋ ಅರವತವದನವ ಹಿಡಿ ನೀನದರುಳು ನಮ್ಮನು ಕರುಣದಿ ರಕ್ಷಿಸೋ ರಕ್ಷಿಸೋ. ಅಯ್ಯ, ಪುರಗಾಧಿಪತಿ ಶಂಖಚೂಡನ ಐವರು ಹೆಣ್ಣು ಮಕ್ಕಳು ನಾಗಕನ್ಯೆಯರು ಈ ವನದಲ್ಲಿ ಸಂಚರಿಸುತ್ತಿರುವಾಗ ವ್ಯಾಘ್ರಪಾದ ಮುನಿಯಿಂದ ಶಾಪದ ವಿಮೋಚನೆಯನ್ನ ಕೇಳಿದಾಗ ಅವರೇ ಸೂಚಿಸಿದಂತಹ ಮಾತು, ಮುಂದೆ ರಾಜನೋರ್ವ ರಾಜ್ಯ ಬಪ್ಪಸ ಭಂಡಾರವನ್ನ ಕಳೆದುಕೊಂಡು ಈ ಕಡೆಗೆ ಬರುತ್ತಾನೆ, ಆತನಿಂದಲೇ ನಿಮ್ಮ ಶಾಪ ವಿಮೋಚನೆ ಎನ್ನುವುದಾಗಿ. ಆತನೇ ನೀವೆಂದು ಭಾವಿಸಿಕೊಂಡಿದ್ದೇವೆ. ನಮ್ಮನ್ನ ರಕ್ಷಣೆ ಮಾಡಬೇಕು. ಇಂದು ರಕ್ಷಣೆ ಮಾಡಿದ್ದೇ ಆದಲ್ಲಿ ಮುಂದೊಂದು ಕಾಲದಲ್ಲಿ ಉಪಕರಿಸುತ್ತೇವೆ. ಇದೆಂತಹ ವಿಪರ್ಯಾಸ! ನಮ್ಗೆ ನೂಲನ್ನು ಹಿಡಿದು ನೇತಾಡಿದವನ ಕಾಲನ್ನು ಹಿಡಿದು ಜೋತಾಡಿದ ಹಾಗಾಯಿತು. ಇದ್ದ ಅಧಿಕಾರವನ್ನ ಕಳೆದುಕೊಂಡು ಮುಂದೆ ಎಲ್ಲಿಗೆ ಹೋಗುವುದು ಎನ್ನುವ ಚಿಂತೆಯಲ್ಲಿ ನಾನಿದ್ರೆ ನನ್ನಿಂದ ಸಹಾಯ ಯಾಚಿಸುತ್ತಾ ಇದ್ದೀರಿ. ಹೌದು, ಏನೋ ಅವನ ಇಚ್ಛೆ. ಹೌದು, ಅಷ್ಟು ಎತ್ತರದಲ್ಲಿದ್ದ ನಿಮ್ಮನ್ನು ನಾನು ಹೇಗೆ ರಕ್ಷಣೆ ಮಾಡಲಿ? ಅಯ್ಯ, ಚಿಂತಿಸಬೇಡ. ನಿನ್ನ ಮೈ ಮೇಲಿರುವ ವಚನವನ್ನ ಹಿಡಿ, ನಾವು ಒಬ್ಬೊಬ್ಬರಾಗಿ ಹಾರ್ತೇವೆ. ಹಾರುವಾಗ ನಿನ್ನ ಹೆಸರು ಹೇಳಿಕೊಂಡು ಜಾಗ್ರತೆಯಿಂದ ಒಬ್ಬೊಬ್ಬರಾಗಿ ಹಾರಿ ಆಯ್ತಾ? ದೇವರತೆ ಹಾರಿದಳು ಶಿವ ಶಿವ ನಾಗರತೆ ಹಾರಿದಳು ಶಿವ ಶಿವ ಚಾರುರತೆ ಹಾರಿದಳು ಶಿವ ಶಿವ ಮಂದರತೆ ಹಾರಿದಳು ಶಿವ ಶಿವ ನೀಲರತೆ ಹಾರಿದಳು ಶಿವ 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 ದೇವರ ಬಾಯಾರಿಕೆಯಿಂದ ತತ್ತರಿಸುತ್ತಿರುವ ನಾಗಕನ್ಯೆಯರಿಗೆ ನೀರು ಕುಡಿಸಿದೆ. ಹಾಗೆಯೇ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ಪಡೆದು ನಮ್ಮ ಕಷ್ಟ ಸುಖಗಳ ಕುರಿತು ಮಾತುಗಳನ್ನಾಡುತ್ತಾ ಈ ಕಾಡು ಮಾರ್ಗವಾಗಿ ಪ್ರಯಾಣ ಬೆಳೆಸಿದವರು ನಾವು. ಆದ್ರೆ ಇದ್ದಕ್ಕಿದ್ದ ಹಾಗೆ ಹಿರಿಯವಳಾದ ದೇವರತಿ ನನ್ನ ವಸನದಿಂದ ಜಾರಿ ಈ ಕಡೆಯಾಗಿ ಸಾಗುತ್ತಿದ್ದಾಳೆ. ಮಾತ್ರ ಅಲ್ಲ, ಅನತಿ ದೂರದಲ್ಲಿ ಕಾಣುವ ವಲ್ಮೀಕದಲ್ಲಿ ಆಕೆ ಅಡಗಿದ್ದಾಳೆ.
ಹಾಗಾದ್ರೆ ದೇವರತಿ ಇಲ್ಲಿಯೇ ನೆಲೆಯಾಗುತ್ತಾಳೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಈಕೆ ನೆಲೆಯಾಗುವ ತಾಣಕ್ಕೆ ಒಂದು ಹೆಸರಾಗಬೇಕು. ಏನು ಅಂತ ಹೆಸರಿಡುವುದು? ಶಂಖಚೂಡನ ಹಿರಿಯ ಮಗಳು ದೇವರತಿ. ಶಂಖಚೂಡ ಅಳಿದ ಆ ಬಳಿಕ ನಾಗಲೋಕಕ್ಕೆ ಅರಸೆಯಾಗಿ ಮೆರೆದಾಡಿದವಳು ದೇವರತಿ. ಅಂತಹ ದೇವರತಿ ನೆಲೆಯಾಗುವ ತಾಣ ಅರಸಮ್ಮ ಕಾನು, ಅಲ್ಲರಸೆ ಕಾನು, ಹೀಗೆಂದು ಎಲ್ಲವರು ಹಾಡಿ ಹೊಗಳುವಂತಾಗಲಿ. ಮುಂದೆ ಸಾಗುವ ಮೊದಲು ಫಲ ಪುಷ್ಪಾದಿಗಳನ್ನು ಕೊಯ್ದು ಪೂಜೆ ಸಲ್ಲಿಸುತ್ತೇನಂತೆ. ನಾಗರತಿ ಆಕೆಯೂ ಕೂಡ ಹೋಗಿ ಹೋಗಿ ಹುತ್ತದಲ್ಲಿ ಕಣ್ಮರೆಯಾಗಿದ್ದಾಳೆ. ಹಾಗಾದ್ರೆ ಇಲ್ಲಿಗೂ ಒಂದು ಹೆಸರಾಗಬೇಕು. ನಾಗರತಿ ನೆಲೆಯಾಗುವ ತಾಣ ನಾಗರತಿ ಕಾನು, ಅಲ್ಲ ನಾಗೇರ್ತಿ ಕಾನು, ಹೀಗೆಂದು ಎಲ್ಲವರು ಕೊಂಡಾಡುವಂತಾಗಲಿ. ಇಲ್ಲಿಯೂ ಕೂಡ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತೇನಂತೆ. ಹೋಗಿ ಹೋಗಿ ಹುತ್ತದಲ್ಲಿ ಮರೆಯಾಗಿದ್ದಾಳೆ. ಹಾಗಾದ್ರೆ ಈ ತಾಣಕ್ಕೂ ಹೆಸರಾಗಬೇಕು. ಪರಿಸರ ನೋಡಿದ್ರೆ ದೊಡ್ಡ ಕಾಡಲ್ಲ. ಸಾಮಾನ್ಯವಾಗಿ ಹೇಳುವುದಾದ್ರೆ ಇದು ಒಂದು ಹಾಡಿ. ಹಾಗಾದ್ರೆ ಚಾರುರತಿ ನೆಲೆಯಾಗುವ ತಾಣ ಚಾರು ಹಾಡಿ, ಮುಂದೆ ಜೋರಾಡಿ, ಹೀಗೆಂದು ಎಲ್ಲವರು ಹಾಡಿ ಹೊಗಳುವಂತಾಗಲಿ. ಇಲ್ಲಿ ಪೂಜೆ ಸಲ್ಲಿಸಿ ಮತ್ತೆ ಮುಂದೆ ಪ್ರಯಾಣ ಅಕ್ಕಂದಿರ ಮಾರ್ಗವನ್ನೇ ಅನುಸರಿಸಿದ್ದಾಳೆ. ವಸನದಿಂದ ಜಾರಿದ ಆಕೆ ಮಂದಗತಿಯಲ್ಲಿ ಸಾಗುತ್ತಿದ್ದಾಳೆ. ತಿರುಗಿ ನೋಡುತ್ತಾ ನೋಡುತ್ತಾ ಹುತ್ತ ಏರಿದ್ದಾಳೆ. ಹೆಡೆ ಬಿಚ್ಚಿ ತಲೆ ಆಡಿಸುತ್ತಾ ಇದ್ದಾಳೆ. ಬಹುಶಃ ಮಂದರತಿ ಇಲ್ಲಿಯೇ ನೆಲೆಯಾಗುತ್ತಾಳೋ ಏನು? ಬೇಡ ಅಂತ ಹೇಳುವುದಕ್ಕೆ ನಾನು ಯಾರು? ಏನೇ ಇದ್ರು ಈ ತಾಣಕ್ಕೂ ಒಂದು ಹೆಸರಾಗಬೇಕು ತಾನೆ. ಮಂದರತಿ ನೆಲೆಯಾಗುವ ತಾಣ ಮಂದರತಿ ಕಾಡು, ಮುಂದೆ ಮಂದಾರ್ತಿ,
ಹೀಗೆಂದೇ ಲೋಕ ಖ್ಯಾತಿಯನ್ನ ಪಡೆಯಲಿ. ಇವಳಿಗೂ ಕೂಡ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತೇನಂತೆ. ಜಯತು ಜಯ ಜಯ ಮಂದರ್ತಿ ಮಹಾದೇವಿ, ಜಯತು ಜಯ ಜಯ ಗಗದಾದಿ ಮಾದೇವಿ, ಜಯತು ಜಯ ಜಯ ಮಂದರ್ತಿ ಮಹಾದೇವಿ, ಜಯತು ಜಯ ಜಯ ಗಗದಾದಿ ಮಾದೇವಿ, ಧರೆ ಮಕ್ಕಳ ವರದ ಮಾತೆ, ಕಲೆ ಮಕ್ಕಳ ವರದ ಮಾತೆ, ಜಯ ಜಯ ಮಂದಾರ್ತಿ ಅಮ್ಮ ಮಂದರತಿ, ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುವ ಇಷ್ಟಾರ್ಥ ದೇವತೆಯಾಗಿ ನೀನು ನೆಲೆಯಾಗಮ್ಮ. ಜೊತೆಯಲ್ಲಿ ನಿನ್ನ ಪೂರ್ಣಾನುಗ್ರಹ ಎನ್ನುವುದು ಸದಾ ನಮ್ಮ ಮೇಲೆ ಇರಲಿ ತಾಯಿ, ಸದಾ ನಮ್ಮ ಮೇಲೆ ಇರಲಿ. ಮತ್ತೆ ಮುಂದೆ ಪ್ರಯಾಣ ಬೆಳೆಸುತ್ತೇನಮ್ಮ. ಒಂದೊಂದು ಸುತ್ತಳದಲ್ಲಿ ಒಂದೊಂದು ಸುತ್ತಳದಲ್ಲಿ ಕುಳಿತು ಆಯಾಸದಿ ನಿದ್ದೆ ಹೋದ ತೆರನ ತೋರಾಡುತ್ತ ಬಳಿಕ ಎಚ್ಚೆತ್ತು ಹೋವರನು ಮಂದಾರ್ತಿಯನ್ನ ಬಿಟ್ಟು ಅದೆಷ್ಟೋ ದೂರ ಬಂದೆ. ಮಾರ್ಗಾಯಾಸ ಪರಿಹಾರಕ್ಕಾಗಿ ಈ ಮರದ ನೆರಳಿನಲ್ಲಿ ಕುಳಿತುಕೊಂಡೆ. ಯಾವತ್ತು ಇಲ್ಲದ, ಯಾವತ್ತು ಆಗದ ಹೊಸ ಅನುಭವ ನನಗಾಗ್ತಾ ಇದೆ. ಯಾಕೆ ಹೀಗೆ? ಕಾಯ ಜಾಡ್ಯ ಇದ್ದಕ್ಕಿದ್ದ ಹಾಗೆ ನಿದ್ದೆ ಆವರಿಸುವುದಕ್ಕೆ ಆರಂಭವಾಯಿತು. ಕುಳಿತಲ್ಲಿಯೇ ನಾನು ತೂಕಡಿಸಿದೆ, ಕೂರಾಡಿದೆ. ಏನೇ ಇದ್ರು ಈ ತಾಣಕ್ಕೆ ಒಂದು ಹೆಸರಿಟ್ಟೇ ಮುಂದೆ ಹೋಗುವ. ಕುಳಿತುಕೊಂಡಾಗ ಕೂರಾಡಿ, ತೂಕಡಿಸಿದ್ದು ಅಲ್ಲ, ಕಣ್ಣು ಕೂರಿದ್ದು. ತೂಕಡಿ ಕೂರಾಡಿ, ಹಾಗಾದ್ರೆ ಕೂರಾಡಿ ಎನ್ನುವ ಹೆಸರು ಶಾಶ್ವತವಾಗಿ ಉಳಿಯಲಿ. ಯಾವುದಕ್ಕೂ ಸ್ನಾನ ಮಾಡಬೇಕು ಸ್ವಾಮಿ. ಎಲ್ಲಿ ಸ್ನಾನ ಮಾಡುವುದು? ಓ, ಅದ್ಯಾವುದು ಹರಿಯುತ್ತಿರುವುದು? ಸ್ನಾನಗಳ ಮುಗಿದೇ ಕಾಣದಾದಳೆ ನೀಲರದೆಯು ನೀನು ನೀಲರತಿ, ಇವಳು ಎಲ್ಲಿ ಹೋದ? ನೀಲರತಿ, ಮುಂದೆ ಹೋಗಬೇಡ ತಾಯಿ. ಸೀತಾ ನದಿ ತುಂಬಿ ಹರಿಯುತ್ತಿದ್ದಾಳೆ. ಹರಿಯುವ ನೀರಿನಲ್ಲಿ ನೀನು ಕೊಚ್ಚಿ ಹೋಗುತ್ತೀಯ. ಮುಂದಕ್ಕೆ ಹೋಗಬೇಡ, ಮರಳಿ ಬಾ, ಮರಳಿ ಬಾ. ಎಲ್ಲ ಹೋಗಿ ಹುತ್ತವನ್ನು ಸೇರಿ ಹರಿಯುವ ನೀರಿನಲ್ಲಿ ನೀಲರತಿ ಕೊಚ್ಚಿ ಹೋಗುತ್ತಾಳೆ ಎನ್ನುವ ಹಾಗೆ ಒಮ್ಮೆ ಭಯವಾಗಿ ಹೋಯಿತು. ಆಕೆ ಈ ನದಿಯನ್ನ ಉತ್ತರಿಸಿ ಆಚೆ ದಡ ಸೇರಿದ್ದಾಳೆ. ಅಲ್ಲಿ ಕಾಣುವ ವಲ್ಮೀಕದಲ್ಲಿ ಆಕೆ ಅಡಗಿದ್ದಾಳೆ. ಹಾಗಾದ್ರೆ ನೀಲರತಿ ಎಲ್ಲಿಯೇ ನೆಲೆಯಾಗುತ್ತಾಳೆ ಎನ್ನುವುದು ಸ್ಪಷ್ಟ. ಆ ತಾಣಕ್ಕೂ ಒಂದು ಹೆಸರಾಗಬೇಕು. ನೀಲರತಿ ನೆಲೆಯಾಗುವ ತಾಣ ನೀಲಾವರ. ಅದು ಸಾಕಾಗುವುದಿಲ್ಲ. ಶಂಖಚೂಡನ ಪ್ರೀತಿಯ ಮಗಳು, ಕೊನೆಯ ಮಗಳು ಪಂಚಮ ಪುತ್ರಿ. ಪಂಚಮ ಪುತ್ರಿ ನೆಲೆಯಾಗುವ ತಾಣ ಇಂದಿನಿಂದ ಮೊದಲುಗೊಂಡು ಪಂಚಮಿ ಕಾನು, ಹೀಗೆಂದೇ ಲೋಕ ಪ್ರಸಿದ್ಧಿಯನ್ನ ಪಡೆಯಲಿ. ಸಂತೋಷ. ಹೌದು, ಪೂಜೆ ಮಾಡಬೇಕು ಎನ್ನುವ ಮನಸ್ಸು. ನದಿ ಉತ್ತರಿಸುವುದಕ್ಕೆ ನನ್ನಿಂದ ಆಗುವುದಿಲ್ಲ, ಹಾಗಂತ ಈಜಾಡುವುದಕ್ಕೆ ಬರುವುದಿಲ್ಲ ಅಂತ ಅಲ್ಲ. ನನ್ನ ಗ್ರಹಚಾರ ಸರಿ ಇಲ್ಲ, ಹಾಗಂತ ಆಚೆಗೆ ಹೋಗಿಯೇ ಪೂಜೆ ಸಲ್ಲಿಸಬೇಕು ಅಂತುಂಟ. ಎಲ್ಲ ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಸಂಬಂಧಪಟ್ಟದ್ದು. ಭಕ್ತಿಯಿಂದಲೇ ಇಲ್ಲಿಯೇ ನಿಂತು ಆಕೆಯನ್ನು ಆರಾಧಿಸುತ್ತೇನಂತೆ. ಪೂಜೆ ರತ್ನಾಕ್ಯನಿಂದ ಸೋಲಾದರೂ
ಕನ್ಯೆಯರನ್ನ ರಕ್ಷಣೆ ಮಾಡಿದ್ದೇನೆ ಎನ್ನುವ ಸಮಾಧಾನ ತೃಪ್ತಿ ನನಗೆ ಸಿಕ್ಕಿತು. ಈಗ ನಾನು ಯೋಚನೆ ಮಾಡುವುದು, ನನ್ನ ಸಾಮಂತನಾಗಿ ಬದುಕುವ ರತ್ನಾಕ್ಯನಿಂದ ನಿಜವಾಗಿ ನನಗೆ ಸೋಲಾಗಿರಬಹುದೇ? ಹೌದಾ? ಮತ್ತೆ ಕನ್ಯೆಯರ ರಕ್ಷಣೆ ಎನ್ನುವುದು ನನ್ನಿಂದ ಆಗಬೇಕಾಗಿತ್ತು. ಹೌದು. ಇದು ವಿಧಿಯ ಸಂಕಲ್ಪವಾಗಿತ್ತು. ಏನೇ ಇರಲಿ, ಹೇಳಿದ್ರು ಮಹಾರಾಜ, ಇವತ್ತಲ್ಲ ನಾಳೆಯಾದ್ರೂ ನಿನಗೆ ಉಪಕಾರ ಮಾಡುತ್ತೇವೆ ಎನ್ನುವ ಹಾಗೆ. ಹೌದು, ನಿಗ್ರಹ ಅನುಗ್ರಹ ಶಕ್ತಿ ಸಂಪನ್ನರು ನಾಗ ದೇವತೆಗಳು. ಕೊಟ್ರೆ ಏನು ಕೊಡಬಹುದು, ಎಷ್ಟೂ ಕೊಡಬಹುದು. ರೂಢಿಯಲ್ಲಿ ಒಂದು ಮಾತಿಲ್ವ, ಏನು? ಮಾನವ ಕೊಟ್ರೆ ಮನೆಯ ತನಕ, ದೇವರು ಕೊಟ್ರೆ ಕೊನೆಯ ತನಕ ಎನ್ನುವ ಹಾಗೆ. ಯಾವುದಕ್ಕೂ ನಾವು ಕಾಲವನ್ನ ಕಾಯಬೇಕು. ಕಾಯಲೇಬೇಕು. ಕಾಲವನ್ನು ನಾವು ಕಾಯಬೇಕು ವಿನಃ ಕಾಲ ನಮ್ಮನ್ನು ಕಾಯುವುದಿಲ್ಲ ತಾನೆ. ಅಲ್ವಾ? ಹಾಗಾದ್ರೆ ಆ ಕಾಲದ ನಿರೀಕ್ಷೆಯಲ್ಲಿಯೇ ನಾನಿರ್ತೇನೆ. ಕಾಲಾಯ ತಸ್ಮೈ ನಮಃ.